ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಇತಿಹಾಸ ಸರಣಿಯ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಶಾತವಾಹನರಿಂದ ಹಿಡಿದು ಹೊಯ್ಸಳರವರೆಗೂ ಎಲ್ಲ ಅಧ್ಯಾಯಗಳನ್ನ ನಾನೀಗಾಗಲೇ ಕ್ಲಾಸ್ ಮಾಡಿದ್ದೀನಿ. ಯಾರೆಲ್ಲ ಇನ್ನ ನೋಡಿಲ್ಲ ಆ ವಿಡಿಯೋಗಳನ್ನ, ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಆ ವಿಡಿಯೋಗಳನ್ನ ನೋಡ್ಬೋದು. ಮತ್ತು ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಇಂಪಾರ್ಟೆಂಟ್, ನಮ್ಗೆ ವಿಜಯನಗರ ಸಾಮ್ರಾಜ್ಯವನ್ನ ತುಂಬಾ ಡೆಪ್ತ್ ಆಗಿ ಮಾಡ್ಕೊಡಿ ಸರ್ ಅಂತ. ಹಾಗಾಗಿ ಇವತ್ತು ಕರ್ನಾಟಕ ಇತಿಹಾಸ ಸರಣಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸೀರೀಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕರ್ನಾಟಕ ಇತಿಹಾಸ ವಿಷಯದಲ್ಲಿ ಒಂದು ಪ್ರಶ್ನೆ ಮಿನಿಮಮ್ ಬರಬಹುದಾದಂತ ಚಾಪ್ಟರ್ ವಿಜಯನಗರ ಸಾಮ್ರಾಜ್ಯ. ಮ್ಯಾಕ್ಸಿಮಮ್ 3 ಪ್ರಶ್ನೆಗಳು ಒಂದೇ ಚಾಪ್ಟರ್ ಅಲ್ಲಿ ಕೆಲವೊಮ್ಮೆ ಬರ್ತವೆ. ಇನ್ನೊಂದು, ಇದೇ ಸಂದರ್ಭದಲ್ಲಿ ಈ ವಿಡಿಯೋ ಮಾಡ್ಬೇಕಾದ್ರೆ ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ, ಕೆಇಯಿಂದ ಸುಮಾರು 6-7 ಜಾಬ್ಗಳು ನೋಟಿಫಿಕೇಶನ್ಸ್ ಆಗಿವೆ. ನನಗಿರೋ ಮಾಹಿತಿ ಪ್ರಕಾರ ಜುಲೈಯಿಂದ 2026 ಡಿಸೆಂಬರ್ ವರೆಗೂ ಪ್ರತಿ ವಾರ ಒಂದಲ್ಲ ಒಂದು ಎಕ್ಸಾಮ್ ಬರುತ್ತೆ. ಆ ಮಟ್ಟಕ್ಕೆ ನೋಟಿಫಿಕೇಶನ್ಸ್ ಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಹಾಗಾಗಿ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ಭುತವಾಗಿ ಹೇಳ್ಬೇಕು ಅಂದ್ರೆ VAO ಹುದ್ದೆ ಕೂಡ ನೋಟಿಫಿಕೇಶನ್ಸ್ ಆಗಿದೆ. ಹಾಗಾಗಿ ನಿಮ್ಮ ಸ್ಟಡಿ ತುಂಬಾ ಸ್ಟ್ರಾಂಗ್ ಆಗಿರ್ಲಿ. ನಾನು ಹೇಳ್ತಾನೆ ಇದ್ದೀನಿ, ನೋಟಿಫಿಕೇಶನ್ ಆಗುತ್ತೆ ಓದಿ ಅಂತ. ಈಗಲೂ ಕೂಡ ತಲೆ ಕೆಡಿಸ್ಕೊಂಡ್ರೆ, ಈಗಾಗಲೇ ನಿಮಗೆ ಪೂರ್ವಜ್ಞಾನ ತಲೆಯಲ್ಲಿ ಇರೋದ್ರಿಂದ ನಿಮಿಷವನ್ನು ಲೆಕ್ಕ ಹಾಕಿ ಓದಿದ್ರೆ ತುಂಬಾ ನೋಟಿಫಿಕೇಶನ್ ಆಗೋದ್ರಿಂದ ಅದರಲ್ಲಿ ಯಾವುದೋ ಒಂದು ಹುದ್ದೆ ನಿಮ್ದು ಆಗುತ್ತೆ ಅಂತ ಹೇಳ್ತಾ, ಇವತ್ತು ವಿಜಯನಗರ ಸಾಮ್ರಾಜ್ಯ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಅದರಲ್ಲಿ ಪಾರ್ಟ್ 1 ನಾನು ನಿಮ್ಗೆ ಬೋಧನೆಯನ್ನ ಮಾಡ್ತೀನಿ. ಸ್ನೇಹಿತರೆ, ಈ ಕರ್ನಾಟಕ ಇತಿಹಾಸ ಸರಣಿಯ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥ ಚಾಪ್ಟರ್ ನಾನೇನ್ ಡಿಸ್ಕಸ್ ಮಾಡ್ತೀನಿ, ಅದು ಸಂಪೂರ್ಣವಾಗಿ ಸ್ಪರ್ಧಾ ಇತಿಹಾಸ ಪುಸ್ತಕ ಆಧಾರಿತವಾಗಿರ್ತಕ್ಕಂಥದ್ದು. ಈಗಾಗಲೇ ಹೇಳ್ತಾ ಇದ್ದೀನಿ, ನಾನು ಸ್ಪರ್ಧಾ ಇತಿಹಾಸ ಪುಸ್ತಕದ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ನೀವು ಕರ್ನಾಟಕದಲ್ಲಿ ಇದ್ದೀರಾ. ಹಾಗಾಗಿ ಈ ಪುಸ್ತಕದ ಮೇಲೆ ನಮಗೆ ಕ್ಲಾಸ್ ಮಾಡ್ಕೊಡಿ ಸರ್, ನಮ್ಗೆ ನಿಮ್ ಕ್ಲಾಸ್ ಕೇಳಿ ಪುಸ್ತಕವನ್ನ ಓದಿದ್ರೆ ತುಂಬಾ ಈಸಿ ಆಗತ್ತೆ ಅಂತ ಹೇಳಿದ್ರೆ, ಹಾಗಾಗಿ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧರಿಸಿ ಬೋಧನೆಯನ್ನ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಇನ್ನ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಪರ್ಚೇಸ್ ಮಾಡಿಲ್ಲ, ನೀವು ತಗೊಳ್ಳಿ. ಮತ್ತೆ ನಿಮ್ಗೆ ಚೆನ್ನಾಗಿತ್ತು ಕಂಟೆಂಟ್ ಅಂದ್ರೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 1 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಸೊ ಈಗಾಗಲೇ ಹಳೇ ಎಕ್ಸಾಮ್ ಗಳಲ್ಲಿ ಕೇಳಿದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಹಿಂದಿನ ಉದ್ದೇಶವೇನು ಅಂತ ಕೇಳಿದರೆ, ನೋಡಿ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಹಿಂದಿನ ಉದ್ದೇಶ ಮಹಮ್ಮದೀಯರು ದಾಳಿಗಳ ವಿರುದ್ಧ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನ ರಕ್ಷಿಸುವ ಸಲುವಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೊತ್ ಕಾಲೇ ದೆಹಲಿ ಸುಲ್ತಾನರು ಉತ್ತರ ಭಾರತದಲ್ಲಿ, ವಿಶೇಷವಾಗಿ ಮಧ್ಯಕಾಲೀನ ಭಾರತದಲ್ಲಿ ಪ್ರಭುತ್ವವನ್ನ ಸಾಧಿಸಿರ್ತಾರೆ. ಮಧ್ಯಕಾಲೀನ ಭಾರತದಲ್ಲಿ, ವಿಶೇಷವಾಗಿ ಉತ್ತರ ಭಾರತದಲ್ಲಿ ಪ್ರಭುತ್ವವನ್ನ ಸಾಧಿಸಿ ದಕ್ಷಿಣ ಭಾರತದ ದಾಳಿಗಳಲ್ಲಿ ನಿರತರಾಗಿರ್ತಾರೆ. ಈ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಆ ದಾಳಿಗಳನ್ನು ಎದುರಿಸುವ ಪ್ರಬಲವಾದ ಒಂದು ಸಂಸ್ಥಾನ, ಹಿಂದೂ ಸಂಸ್ಥಾನ ಇರೋದಿಲ್ಲ. ಹಾಗಾಗಿ ಮಹಮ್ಮದೀಯರ ದಾಳಿಗಳ ವಿರುದ್ಧ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನ ರಕ್ಷಿಸುವ ಸಲುವಾಗಿ ವಿಜಯನಗರ ಸ್ಥಾಪನೆ ಆಯ್ತು. ವಿಜಯನಗರ ಸ್ಥಾಪನೆಯ ಹಿಂದಿನ ಉದ್ದೇಶ ಅಂತ ಹೇಳ್ತಾ ಹೋಗ್ತಾರೆ. ಇದು ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ನೋಡಿ, ಇಲ್ಲಿ ಇವರ ಮೂಲದ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಯಾಕೆ ಸರ್ ಇಷ್ಟು ಡೆಪ್ತ್ ಆಗಿ ಹೇಳ್ತೀರಾ ಅಂದ್ರೆ, ನಿಮ್ಗೆ ಗೊತ್ತಾಯ್ತು, ಈಗ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲೂ ನೋಟಿಫಿಕೇಶನ್ ಆಗಿರೋದ್ರಿಂದ PC to KS ಎಂತದ್ದೇ ಪ್ರಶ್ನೆಗಳು ಕೇಳಿದ್ರು ಕೂಡ ಇದ್ರಲ್ಲೇ ಕವರ್ ಆಗ್ಬೇಕು. ಆ ರೀತಿಯಾಗಿ ಡೆಪ್ತ್ ಆಗಿ ಮಾತನಾಡ್ತಾ ಹೋಗೋಣ. ಡಾಕ್ಟರ್ N ವೆಂಕಟರಮಣಯ್ಯನವರು, K ನೀಲಕಂಠ ಶಾಸ್ತ್ರಿ, ಪ್ರೊಫೆಸರ್ ಸೂರ್ಯನಾರಾಯಣ ರಾವ್, ಈ 3 ಜನ ಇತಿಹಾಸಕಾರರು ಇವರು ತೆಲುಗು ಮೂಲದವರು ಅಂತ ಹೇಳಿದ್ದಾರೆ. ಬರುವ ಸಾಧ್ಯತೆಗಳಿವೆ ಇನ್ ಮುಂದೆ ಎಕ್ಸಾಮ್ಸ್ ಅಲ್ಲಿ. ಅದು ವಿಜಯನಗರ ಸಾಮ್ರಾಜ್ಯ ಅಂತೂ ನಾನು ಹೇಳೋದು ತುಂಬಾ ಕಡಿಮೆ, ಇನ್ನೂ ಜಾಸ್ತಿ ತಿಳ್ಕೊಂಡ್ರೆ ಒಳ್ಳೇದೇನೆ. ಹಾಗಾಗಿ ಇವರ ಮೂಲದ ಬಗ್ಗೆ ನಮಗೆ ಪರಿಜ್ಞಾನ ಇರಬೇಕಾಗುತ್ತೆ. ಡಾಕ್ಟರ್ N ವೆಂಕಟರಮಣಯ್ಯ, K ನೀಲಕಂಠ ಶಾಸ್ತ್ರಿ, ಪ್ರೊಫೆಸರ್ ಸೂರ್ಯನಾರಾಯಣ ರವರು ಈ ಸಿದ್ಧಾಂತದ ವಾದಕರು. ನೆಕ್ಸ್ಟ್ ಇಸಾಮಿ, ಜಿಯಾವುದ್ದೀನ್ ಬರಣಿ, ಸಿವೆಲ್, ಇವ್ರು ಹೇಳ್ತಾರೆ ಮಧ್ಯಕಾಲೀನ ಭಾರತದ ಇತಿಹಾಸಕಾರ. ಇವರು ಇಸಾಮಿ ಇರ್ಬೋದು, ಜಿಯಾವುದ್ದೀನ್ ಬರಣಿ ಇರ್ಬೋದು, ರಾಬರ್ಟ್ ಸಿವೆಲ್ ಇರ್ಬೋದು. ಇವ್ರು ಹೇಳ್ತಾರೆ ಹರಿಹರ ಅಕ್ಕ ಬುಕ್ಕರು, ಅಂದ್ರೆ ಹರಿಹರ ಬುಕ್ಕರು ಆಂಧ್ರದಿಂದ ಬಂದವರು, ಅಂದ್ರೆ ಇವ್ರದ್ದು ಕೂಡ ತೆಲುಗು ಮೂಲನೇ ವಾದ. ವಾರಂಗಲ್ನ ಕಾಕತೀಯ ಅರಸ ಪ್ರತಾಪರುದ್ರನ ಆಸ್ಥಾನದಲ್ಲಿ ಸೇನಾಧಿಕಾರಿಗಳಾಗಿದ್ರು ಅಂತ ಇಸಾಮಿ, ಜಿಯಾವುದ್ದೀನ್ ಬರಣಿ, ಸಿವೆಲ್ ಆ ಮಧ್ಯಕಾಲೀನ ಭಾರತದ ಘಟ್ಟದಲ್ಲಿದ್ದಂತಹ ಸಾಹಿತಿಗಳಿವರು. ಹಾಗಾಗಿ ಹರಿಹರ ಬುಕ್ಕರನ್ನ ಆಂಧ್ರದ ವಾರಂಗಲ್ನಿಂದ ಅಥವಾ ಕಾಕತೀಯರ ಅರಸ ಪ್ರತಾಪರುದ್ರನ ಆಸ್ಥಾನದಲ್ಲಿದ್ದಂತ ಸೇನಾಧಿಕಾರಿಗಳು ಅಂತ ಹೇಳಿದರೆ. ಆದ್ರೆ ಕಂಪಿಲಿ ಮೂಲ ಅಂತ ಒಂದಿದೆ. ಅಂದ್ರೆ ಇಬನ್ ಬಟೂಟ ಕೇಳಿರ್ಬೋದು ನೀವು. ಮೊಹಮ್ಮದ್ ಬಿನ್ ತೊಗ್ಲಕನ ಆಸ್ಥಾನದಲ್ಲಿರ್ತಕ್ಕಂಥ ಇಬನ್ ಬಟೂಟ ಹೇಳ್ತಾನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಏನಿದ್ದಾರೆ, ಇದು ಇಂಪಾರ್ಟೆಂಟ್ ಎಕ್ಸಾಮ್ಗೆ.
ಇದು ಎಕ್ಸಾಮ್ ಇಂಪಾರ್ಟೆಂಟ್. ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರೆಂದಿದ್ದಾರೆ ಅವರ ತಂದೆ ಸಂಗಮ ಆನೆಗೊಂದಿಯ ಕಂಪಿಲಿಯ ಆಸ್ಥಾನದಲ್ಲಿದ್ದು ಅವನ ಮಕ್ಕಳೇ ಹರಿಹರ ಮತ್ತು ಬುಕ್ಕ. ನಿಮಗೆ ಕೇಳಬಹುದು, ಕಾಕತೀಯ ಮನೆತನದಲ್ಲಿದ್ರು ಅಂತ ಹೇಳದಂತ ಇತಿಹಾಸಕಾರ ಯಾರು, ತೆಲುಗು ಮೂಲದಲ್ಲಿದ್ರು ಅಂತ ಹೇಳದಂತ ಇತಿಹಾಸಕಾರ ಯಾರು, ಕಂಪಿಲಿ ಮೂಲವನ್ನ ವಾದಿಸಿದ ಇತಿಹಾಸಕಾರ ಯಾರು ಅಂತ ಅಥವಾ ವಿದ್ವಾಂಸ ಯಾರು ಅಂತ ಕೇಳೋ ಸಾಧ್ಯತೆಗಳಿರ್ತವೆ. ಈ ಮೂರು ನಿಮ್ಗೆ ಅರ್ಥ ಆಯ್ತಲ್ಲಪ್ಪ? ಒಂದ್ ಸೆಕೆಂಡ್ ರಿಪೀಟ್. ತೆಲುಗು ಮೂಲ ವೆಂಕಟರಮಣಯ್ಯ, ನೀಲಕಂಠ ಶಾಸ್ತ್ರಿ, ಸೂರ್ಯನಾರಾಯಣ ರಾವ್. ಇದಕ್ಕಿಂತ ಹೆಚ್ಚಾಗಿ ಇವೆರಡು ಬರೋ ಸಾಧ್ಯತೆ ಇದೆ. ಇಸಾಮಿ, ಜಿಯಾವುದ್ದೀನ್ ಭರಣಿ, ಸಿವೆಲ್ ಇವರು ಆಂಧ್ರದ ವಾರಂಗಲ್ನ ಕಾಕತೀಯ ಅರಸ ಪ್ರತಾಪರುದ್ರನ ಆಸ್ಥಾನದಲ್ಲಿ ಸೇನಾಧಿಕಾರಿಗಳು ಅಂತ ಹೇಳಿದ್ರೆ, ಇಬನ್ ಬಟೂಟ ಹೇಳ್ತಾನೆ ಇವರು ಕಂಪಿಲಿ ಮೂಲದವರು, ಹರಿಹರ ಬುಕ್ಕನ ತಂದೆ ಸಂಗಮ ಆನೆಗೊಂದಿಯ ಕಂಪಿಲಿ ಆಸ್ಥಾನದಲ್ಲಿದ್ದ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಮೊಹಮ್ಮದ್ ಬಿನ್ ತೊಗ್ಲಕ್ ಏನ್ ಮಾಡ್ತಾನೆ, ಸಂಗಮನನ್ನ ಕೊಂದು ಹಾಕ್ತಾನೆ. ಅಂದ್ರೆ ಮೊಹಮ್ಮದ್ ಬಿನ್ ತೊಗ್ಲಕ್ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ, ಕಂಪಿಲಿ ದಾಳಿ ಮಾಡಿದಂತ ಸಂಗಮದಲ್ಲಿ ಸಂಗಮನನ್ನ ಕೊಂದು ಅವರ ಮಕ್ಕಳನ್ನ ಅಂದ್ರೆ ಹರಿಹರ ಬುಕ್ಕರನ್ನ ದೆಹಲಿ ಕೊಂಡೊಯ್ದು ತನ್ನ ಪ್ರತಿನಿಧಿಗಳಾಗಿ ಪುನಃ ಕಂಪಿಲಿಗೆ ಕಳಿಸ್ತಾನೆ. ನೋಡಿ ಈಗ ನಿಮ್ಗೆ ಅರ್ಥ ಆಗತ್ತಾರೆ ಹೇಳ್ತೀನಿ ನೋಡಿ. ಯಾರು ಮೊಹಮ್ಮದ್ ಬಿನ್ ತೊಗ್ಲಕ್ ಏನಿದ್ದಾರೆ, ಕಂಪಿಲಿ ಮೇಲೆ ದಾಳಿ ಮಾಡಿರ್ತಾನೆ. ದಾಳಿ ಮಾಡಿ ಹರಿಹರ ಬುಕ್ಕ ಸಂಗಮನನ್ನ ಕೊಂದಾಕ್ತಾನೆ. ಇದನ್ನ ಹೇಳ್ತಾ ಇರೋದು ಯಾರು? ಇಬನ್ ಬಟೂಟ. ಈ ಸಂಗಮನ ಮಕ್ಕಳಾದಂತ ಅಕ್ಕ ಬುಕ್ಕರನ್ನ ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಅವ್ರನ್ನ ಏನ್ ಮಾಡ್ತಾನೆ, ಮುಂದಿನ ದಕ್ಷಿಣ ಭಾರತದ ದಾಳಿಗೆ ಅವರನ್ನ ಕಳಿಸ್ಕೊಡ್ತಾನೆ, ತನ್ನ ಪ್ರತಿನಿಧಿಗಳಾಗಿ ಕಂಪಿಲಿಗೆ ಕಳಿಸ್ಕೊಡ್ತಾನೆ. ಕಂಪಿಲಿಗೆ ಬಂದಂತ ಇವರು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಪುನಃ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು ಇಬನ್ ಬಟೂಟಾನಿಂದ ತಿಳಿಯುತ್ತೆ. ಅರ್ಥ ಆಯ್ತಲ್ಪ? ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ನೋಟಿಫಿಕೇಶನ್ ಆಗಿರೋದ್ರಿಂದ ಯಾವ ಜಾಬ್ ಬೇಕಾದ್ರೆ ಪ್ರಶ್ನೆಗಳನ್ನ ಕೇಳ್ಬಹುದು. ನೋಡಿ, ಈ ಕನ್ನಡದ ಮೂಲ ಈ ವಾದವನ್ನ ಮಂಡಿಸಿದವರು ಫಾದರ್ ಯರಾಸ್, BS ಆಲ್ತೊರೆ, BP ದೇಸಾಯಿ. ನೋಡಿ, ಇಲ್ಲಿ ಹೊಯ್ಸಳರ 3ನೇ ಬಲ್ಲಾಳನ ಸೋದರಳಿಯನಾದ ಬಲ್ಲಪ್ಪ ಅವನ ದಂಡನಾಯಕನಾದ ಹರಿಹರನ ಮಗಳನ್ನು ವಿವಾಹವಾಗಿದ್ದನು. ಹೊಯ್ಸಳರ 3ನೇ ಬಲ್ಲಾಳನ ಸೋದರಳಿಯನಾದ ಬಲ್ಲಪ್ಪ ದಂಡನಾಯಕ ಹರಿಹರನ ಮಗಳನ್ನ ವಿವಾಹವಾಗಿದ್ದು ಇವರು ಕನ್ನಡ ಮೂಲದವರು ಅಂತಕ್ಕಂಥ ಮಾಹಿತಿ ಇದೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಈ ಶಾಸನಗಳು ಅಂತ ಬಂದಾಗ್ಲೇ ನೀವು ಸ್ವಲ್ಪ ಕಣ್ಣರಳಿಸಿ ನೋಡ್ಬೇಕು. ಹೈಯರ್ ಎಕ್ಸಾಮ್ಸ್ ಹುಡುಗರು, VAO ಇವರೆಲ್ಲ ಬರೀತಕ್ಕಂಥವ್ರು, KE ಎಕ್ಸಾಮ್ ಮಾಡ್ತಾ ಇರ್ತಕ್ಕಂಥದ್ದು ಹುಡುಗಾಟ ಅಲ್ಲ. ಮೊನ್ನೆ ಒಂದು KE ಪೇಪರ್ ಅನಾಲಿಸಿಸ್ ಮಾಡಿದೀನಿ ನೋಡ್ರಿ. ನೀವೇ ನೋಡಿದ್ರೆ ಒಂದು 10 ಕ್ವಶನ್ಗೂ ಬರೆಯಕ್ಕಾಗಲ್ಲ. ನಾನು ಅನಾಲಿಸಿಸ್ ಮಾಡಿದ್ಮೇಲೆ ಈಸಿ ಸರ್ ಅಂತೀರಾ. ಕಂಟೆಂಟ್ ಒಂದ್ ಲೈನ್ ಅಲ್ಲಿ ಓದಿದ್ರೆ ನೀವೇನು ಮಾಡಕ್ಕಾಗಲ್ಲ. ಈಗ ನೀವು ಗವರ್ನರ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾನೆ ಅಂದ್ರೆ ಇಡೀ ಎಲ್ಲ ಗವರ್ನರ್ಸ್ ಕಂಟೆಂಟ್ ನಿಮ್ ತಲೆಯಲ್ಲಿ ಇರ್ಬೇಕು. ವೈಸ್ರಾಯ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾನೆ ಅಂದ್ರೆ ಇಡೀ ವೈಸ್ರಾಯ್ ಎಲ್ಲ ಕಂಟೆಂಟ್ ನಿಮ್ ತಲೆಯಲ್ಲಿ ಇರ್ಬೇಕು. ನಿಮ್ಗೆ ಶಾಸನಗಳ ಬಗ್ಗೆ ಪ್ರಶ್ನೆ ಕೇಳ್ತಾನೆ ಅಂದ್ರೆ ಪ್ರಮುಖ ಒಂದು ಮನೆತನಕ್ಕೆ ಸಂಬಂಧಪಟ್ಟಂತ ಒಂದು 8-10 ಶಾಸನಗಳು ಗೊತ್ತಿರಬೇಕು. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೆ ಕೇಳ್ತಾನೆ ಅಂದ್ರೆ ಕೃಷ್ಣದೇವರಾಯನ ಓದ್ಕೊಂಡ್ರೆ ಅಪಾಯಿಂಟ್ ಆಗಕ್ಕಲ್ಲ, ಹೊರಟೋಯ್ತು. ಇಡೀ ವಿಜಯನಗರ ಸಾಮ್ರಾಜ್ಯ ಫ್ರಮ್ ಬಾಟಮ್ ಟು ಟಾಪ್ ಎಲ್ಲಾ ಗೊತ್ತಿರಬೇಕು. ಅರ್ಥ ಆಯ್ತಪ್ಪ? ಈ ಶೃಂಗೇರಿ ಶಾಸನ ವೆರಿ ಇಂಪಾರ್ಟೆಂಟ್. ಹರಿಹರ ವಿದೇಶಿಯರ ದಾಳಿಯನ್ನ ಹಿಮ್ಮೆಟ್ಟಿಸಿ ವಿಜಯೋತ್ಸವವನ್ನು ಆಚರಿಸಲು ಶೃಂಗೇರಿಗೆ ಭೇಟಿ ನೀಡಿದ್ದನು. ಆಗ ಶೃಂಗೇರಿ ಸ್ವಾಮಿಗಳಾಗಿದ್ದ ಭಾರತೀ ತೀರ್ಥರಿಗೆ ದಾನ ಧರ್ಮ ನೀಡಿದನು. ಕೇಳಿದರೆ ಶೃಂಗೇರಿಗೆ ಭೇಟಿ ನೀಡಿದ ವಿಜಯನಗರದ ಅರಸ ಯಾರು ಅಂತ, ಅದು ಇನ್ನು ಮುಂದೆ ಹೆಂಗ್ ಕೇಳ್ತಾರೆ ಗೊತ್ತಾ? ಶೃಂಗೇರಿಗೆ ಹರಿಹರ ಭೇಟಿ ನೀಡಿದ್ದನೆಂದು ತಿಳಿಸುವ ಶಾಸನ ಯಾವುದು ಅಂತ ಕೇಳ್ತಾರೆ. ಶೃಂಗೇರಿ ಶಾಸನ. ಶೃಂಗೇರಿ ಶಾಸನದ ಪ್ರಕಾರ ಹರಿಹರ ಶೃಂಗೇರಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಇದ್ದಂತ ಗುರುಗಳು ಯಾರು ಅಂತ ಕೇಳ್ತಾರೆ. ಭಾರತೀ ತೀರ್ಥರು. ಅರ್ಥ ಆಯ್ತಪ್ಪ? ಈ ಪಾಯಿಂಟ್ ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಕಂಡ್ರೋಣ. ಶೃಂಗೇರಿ ಶಾಸನ ಸ್ವಲ್ಪ ಕಣ್ಣರಳಿಸಿ ಓದ್ಕೊಳ್ರಿ. ನೆಕ್ಸ್ಟ್ ಗಂಗಾದೇವಿ, ಬುಕ್ಕನ ಸೊಸೆ. ಬುಕ್ಕನನ್ನ ಕರ್ನಾಟಕದ ಕುಲಕೀರ್ತಿ ಅಂತ ಕರೆದಿದ್ದಾಳೆ. ನಾನು ಏನ್ ರೆಡ್ಡಿಂಗ್ ಕಲ್ ಟೈಪ್ ಮಾಡಿಸಿರ್ತೀನಿ ಅದು ಬಹಳ ಇಂಪಾರ್ಟೆಂಟ್. ಅಬ್ಸರ್ವ್ ಮಾಡ್ರಿ. ಗಂಗಾದೇವಿ ಬುಕ್ಕನನ್ನ ಕರ್ನಾಟಕದ ಕುಲಕೀರ್ತಿ ಅಂತ ಕರೆದಿದ್ದಾಳೆ. ಫೆರಿಸ್ತ ವಿಜಯನಗರದ ಅರಸರನ್ನ ಕರ್ನಾಟಕದ ರಾಯರು ಎಂದಿದ್ದಾರೆ. ತೆಲುಗು ಕವಿ ಪೆದ್ದಣ್ಣ ಕೃಷ್ಣದೇವರಾಯನನ್ನ ಕನ್ನಡದ ರಾಜ್ಯ ರಮಾರಮಣ ಎಂದಿದ್ದಾನೆ. ಗಂಗಾದೇವಿ ಬುಕ್ಕನನ್ನ ಕರ್ನಾಟಕದ ಕುಲಕೀರ್ತಿ ಎಂದಿದ್ದಾಳೆ. ಫೆರಿಸ್ತ ವಿಜಯನಗರದ ಅರಸನನ್ನ ಕರ್ನಾಟಕದ ರಾಯರು ಎಂದಿದ್ದಾರೆ. ನೋಡಿ, ಇವೆಲ್ಲ ಸ್ಟೇಟ್ಮೆಂಟ್ಗಳು ಇಂಪಾರ್ಟೆಂಟ್, ಅದಕ್ಕೆ ಕಲರ್ಫುಲ್ ಆಗಿ ಹಾಕಿದೀನಿ. ತೆಲುಗು ಕವಿ ಪೆದ್ದಣ್ಣ ಕೃಷ್ಣದೇವರಾಯನನ್ನ ಕನ್ನಡ ರಾಜ್ಯ ರಮಾರಮಣ. ನೋಡಿ, ಕೃಷ್ಣದೇವರಾಯನ್ ಇನ್ ಮುಂದೆ ಪ್ರಶ್ನೆಗಳು ಹೆಂಗಿರ್ತಾವ ಗೊತ್ತಾ? ಕೃಷ್ಣದೇವರಾಯನನ್ನ ಕರ್ನಾಟಕ ರಾಜ್ಯ ರಮಾರಮಣ ಅಂತ ಕರೆದಿರೋರು ಯಾರು ಅಂತ ಕೇಳ್ತಾರೆ. ಕೃಷ್ಣದೇವರಾಯನನ್ನ ಕರ್ನಾಟಕ ರಾಜ್ಯ ರಮಾರಮಣ, ಕನ್ನಡ ರಾಜ್ಯ ರಮಾರಮಣ ಎಂದು ಕರೆದಿರೋರು ಯಾರು ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಫೆರಿಸ್ತ ಕೃಷ್ಣದೇವರಾಯನನ್ನ ಏನೆಂದು ಕರೆಯಲಾಗಿದೆ ಅಥವಾ ಕರ್ನಾಟಕದ ರಾಯರು ಎಂದು
ವಿಜಯನಗರದ ಅರಸರನ್ನ ಕರ್ನಾಟಕದ ರಾಯರು ಎಂದು ಕರೆದಿರುವ ಇತಿಹಾಸಕಾರ ಯಾರು ಅಂತ ಕೇಳ್ತಾರೆ. ವಿ.ಎಸ್. ಸ್ಮಿತ್, ಫೆರಿಸ್ತ ಇತರೆಲ್ಲ. ಅರ್ಥ ಆಯ್ತಪ್ಪ. ನೆಕ್ಸ್ಟ್, ವಿಜಯನಗರದ ಅರಸರು ತಮ್ಮನ್ನು ಕರ್ನಾಟಕ ಸಿಂಹಾಸನಾಧೀಶ್ವರರು ಎಂದು ಕರೆದುಕೊಂಡಿದ್ದಾರೆ. ವಿಜಯನಗರದ ಅರಸರು ತಮ್ಮನ್ನ ತಾವೇನೆಂದು ಕರೆದುಕೊಂಡಿದ್ದಾರೆ ಅಂತ ಕೇಳ್ಬೋದು. ಅಥವಾ ಈ ತರ 1, 2, 3, 4 ಸ್ಟೇಟ್ಮೆಂಟ್ ಇಟ್ಟು ಗಂಗಾದೇವಿ ಬುಕ್ಕನನ್ನ ಕರ್ನಾಟಕದ ಕುಲಕೀರ್ತಿ ಎಂದು ಕರೆದಳು. ಫೆರಿಸ್ತ ವಿಜಯನಗರದ ಅರಸರನ್ನ ಕರ್ನಾಟಕದ ರಾಯರು ಎಂದು ಕರೆದರು. ಪೆದ್ದಣ್ಣ ಕೃಷ್ಣದೇವರಾಯನನ್ನ ಕರ್ನಾಟಕ ರಾಜ್ಯ ರಮಾರಮಣ ಎಂದರು. ವಿಜಯನಗರದ ಅರಸರು ತಮ್ಮನ್ನ ತಾವು ಕರ್ನಾಟಕದ ಸಿಂಹಾಸನಾಧೀಶ್ವರರು ಎಂದು ಕರೆದುಕೊಂಡಿದ್ದಾರೆ. 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, 4 ಹೇಳಿಕೆ ಸರಿ ಅಂತ ಕೇಳೋ ಚಾನ್ಸಸ್ ಇರ್ತವೆ. ಅಥವಾ 2 ತಪ್ಪು ಕೇಳಿ 2 ಸರಿ ಕೇಳ್ಬೋದು. ಈ ಕಂಟೆಂಟ್ ವೆರಿ ಇಂಪಾರ್ಟೆಂಟ್, ನೆನ್ಪಲ್ಲಿ ಇಟ್ಕೊಳ್ರಿ. ಸಂಗಮ ಸಹೋದರರ ಆರಾಧ್ಯ ದೈವ ಬೇಲೂರಿನ ಚನ್ನಕೇಶವ, ಹಂಪಿಯ ವಿರೂಪಾಕ್ಷ. ಈ ಸಂಗಮ ಸಹೋದರರ ಒಂದು ಆರಾಧ್ಯ ದೇವರು ಯಾರು ಅಂತ ಕೇಳಿದ್ರೆ ಬೇಲೂರಿನ ಚನ್ನಕೇಶವ, ಹಂಪಿಯ ವಿರೂಪಾಕ್ಷ. ನೆಕ್ಸ್ಟ್, ಇತರೆ ಭಾಷೆಯ ಶಾಸನಗಳಲ್ಲೂ ಕೂಡ ಈ ಅರಸರು ಶ್ರೀ ವಿಜಯ ವಿರೂಪಾಕ್ಷ ಎಂದೇ ಸಹಿ ಹಾಕಿದ್ದಾರೆ. ಅಂದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟಂತಹ ಶಾಸನಗಳಿಗೆ ಏನ್ ಕೆತ್ತುತ್ತಾ ಇದ್ರು ಅವ್ರು ಏನಂತ ಅಲ್ಲಿ ಕೆಳಗಡೆ ಸಹಿ ಹಾಕ್ಸಿದ್ದಾರೆ ಅಂದ್ರೆ ಶ್ರೀ ವಿಜಯ ವಿರೂಪಾಕ್ಷ ಎಂದೇ ಸಹಿ ಹಾಕ್ಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈ ಮೇಲಿನ ಆಧಾರಗಳೆಲ್ಲವೂ ಇವರು ಕನ್ನಡ ಮೂಲದವರು ಎಂದು ಉಲ್ಲೇಖಿಸಿದೆ. ನಾನು ಇದುವರೆಗೂ ಕೂಡ ಬರೀ ಇವ್ರ ಮೂಲದ ಬಗ್ಗೆ ಮಾತಾಡದೆ. ಟೀಚರ್ಸು, VAO, FDA, SDA, PC ಯಾರೇ ಹುಡುಗರು ಇರ್ಬೋದು, ಈ ಪಾರ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಬಹಳ ಜನ ಹೇಳ್ತೀರಾ ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ, ತುಂಬಾ ಹೇಳ್ಬೇಡ್ರಿ ಅಂತ. ಅಣ್ಣ, ಈಗಾಗಲೇ ಕೋಚಿಂಗ್ ಮುಗಿಸಿರೋ ಹುಡುಗರಿಗೆ, ಚೆನ್ನಾಗಿ ಓದಿರೋ ಹುಡುಗರಿಗೆ ಸುಮ್ನೆ ಕಂಟೆಂಟ್ ಹೇಳ್ಕೊಂಡು ಹೋಗ್ಬಿಟ್ರೆ ಸಾಕು, ರಿವಿಷನ್ ಆದಂಗ ಆಗ್ತದೆ. ಆದ್ರೆ ಹೊಸದಾಗಿ ಈ ಯಾವ್ದೋ ರಾಜ್ಯದ ಹಳ್ಳಿಯ ಮೂಲೆಯಲ್ಲಿ ಕುಳಿತು ಕಲಿತಿರ್ತಕ್ಕಂಥ ನನ್ನ ಮಕ್ಕಳಿಗೆ ನಾನು ಸುಮ್ನೆ ಹೇಳ್ಕೊಂಡು ಹೋದ್ರೆ ಯಾವ್ದ್ರ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ಹೇಳ್ರಿ. ಅದಕ್ಕೆ ನಾನು ತುಂಬಾ ಟೈಮ್ ತಗೊಂಡು ಕಲರ್ಫುಲ್ ಆಗಿ ನಿಮ್ಗೆ DTP ಮಾಡಿಸಿ ನಮ್ಮ ಶರತ್ ಸಹಾಯದಿಂದ ಹೇಳ್ಬೇಕಾದ್ರೆ ಫೋಕಸಿಂಗ್ ಟಾಪಿಕ್ ಗಳನ್ನ ಒತ್ತಿ ಹೇಳ್ತೀನಿ. ದಯಮಾಡಿ ಚೆನ್ನಾಗಿ ಓದಿರೋ ಹುಡುಗರು ಬುಕ್ಕನ್ನೇ ರಿವಿಷನ್ ಮಾಡ್ಕೊಳ್ರಿ. ಈ ವಿಡಿಯೋ ನೋಡೋ ಅವಶ್ಯಕತೆಯಿಂದ ಯಾರು ಹೊಸದಾಗಿ ಕಲಿತಾ ಇರ್ತೀರ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಆ ಹುಡುಗರು ಈ ವಿಡಿಯೋವನ್ನ ನೋಡ್ಲಿ ಅನ್ನೋದು ನನ್ನ ಉದ್ದೇಶ. ನೆಕ್ಸ್ಟ್, ರಾಜಕೀಯ ಇತಿಹಾಸ. ಮಹಮ್ಮದೀಯರ ದಾಳಿಗಳ ವಿರುದ್ಧ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನ ರಕ್ಷಿಸುವ ಸಲುವಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಮಹಮ್ಮದೀಯರ ದಾಳಿಗಳ ವಿರುದ್ಧ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನ ರಕ್ಷಿಸುವ ಸಲುವಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯ್ತು. ಈಗ ಆಲ್ರೆಡಿ ಹೇಳಿದ್ದೀನಿ. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯ್ತು ನೋಡಿ, ಡೇಟ್ ವೆರಿ ಇಂಪಾರ್ಟೆಂಟ್. 1336 ಏಪ್ರಿಲ್ 18. ಯಾಕಂದ್ರೆ ಮಂತ್ ಡೇಟ್ ನಷ್ಟೇ ವೇರಿಯೇಷನ್ ಮಾಡಿ 4 ಆಪ್ಷನ್ ಇಟ್ಬಿಡ್ತಾನೆ. ಸೊ ಹಾಗಾಗಿ ಏಪ್ರಿಲ್ 18. ಯಾರು ಸ್ಥಾಪನೆ ಮಾಡಿದ್ದು? ಅಕ್ಕ ಅಥವಾ 1ನೇ ಹರಿಹರ. ಸರ್ ಸಮ್ಟೈಮ್ ಅಕ್ಕನೂ ಇರುತ್ತೆ, ಬುಕ್ಕನೂ ಇರುತ್ತೆ, ಇನ್ಯಾರೋ ಇರುತ್ತೆ ನೋಡಿ. ನೀವು ನೋಡಿದ್ರೆ ಅಕ್ಕ ಬುಕ್ಕರಾಯ ಸಹೋದರರು ಅಂತ ಕೊಟ್ಟಿದ್ದೀರಾ. ಈ ಇಬ್ರು ಇದ್ದಾಗ ನಾವೇನ್ ಮಾಡ್ಬೇಕು ಸರ್ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗ್ಲೂ ಹರಿಹರನಿಗೆ ಅಥವಾ ಅಕ್ಕರಾಯನಿಗೆ. ಇಬ್ರು ಚೂಸ್ ಮಾಡ್ಬೇಕು. AB ಆತರ ಕೊಟ್ಟಿದ್ರೆ AB ತಾಡ್ರಿ. ಯಾಕಂದ್ರೆ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು 1ನೇ ಹರಿಹರ. ಆತನಿಗೆ ಬೆನ್ನೆಲುಬಾಗಿ ನಿಂತಿದ್ದು ಅವನ ಸಹೋದರ ಬುಕ್ಕರಾಯ. ಹಾಗಾಗಿ ಸ್ಥಾಪಕರು ಅಕ್ಕ ಬುಕ್ಕರಾಯರು. ಇವರ ಗುರುಗಳು ವೆರಿ ಇಂಪಾರ್ಟೆಂಟ್, ವಿದ್ಯಾರಣ್ಯರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾದ ಗುರುಗಳು ಯಾರು ಅಂದ್ರೆ ವಿದ್ಯಾರಣ್ಯರು. ಸೊ ಇವರು ತುಂಗಾಭದ್ರಾ ನದಿಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು. ಇವರು ತುಂಗಾಭದ್ರಾ ನದಿಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು. ಇವರ ಲಾಂಛನ ವರಾಹ. ನೋಡಿ, ಬಾದಾಮಿ ಚಾಲುಕ್ಯರ ಲಾಂಛನವೂ ವರಾಹ. ಇದನ್ನ ರೀಕಾಲ್ ಮಾಡ್ಕೋಬೇಕು. ಅವರದು ಬಲಮುಖದ ವರಾಹ, ಇವರದು ಎಡಮುಖದ ವರಾಹ. ನೆಕ್ಸ್ಟ್ ನೋಡಿ, ವಿದ್ಯಾರಣ್ಯರ ಬಗ್ಗೆ ಲಾಸ್ಟ್ KS ಫಿಲಿಮ್ಸ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದಾನೆ ನೋಡಿ. ಇಷ್ಟು ಪಾಯಿಂಟ್ ಗಳನ್ನ ಸೇರಿಸಿ ಒಂದು ಪಾಯಿಂಟ್ ಮಾಡಿದೆ, A ಸರಿ, B ಸರಿ, C ಸರಿ ಅಂತ. ಹಾಗಾಗಿ ಇವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾದಂತ ಗುರುಗಳು. ಇವರ ಇನ್ನಿತರ ಹೆಸರುಗಳು ನೋಡಿ, ವೆರಿ ಇಂಪಾರ್ಟೆಂಟ್. ಮಾಧವಾಚಾರ್ಯ, ಕಾಶಿ ವಿಲಾಸಿ ಕ್ರಿಯಾಶಕ್ತಿ. ನೋಡಿ ಇದನ್ನ ಕೇಳಿದ್ರಿ, ಇದನ್ನ ಕಾಶಿ ವಿಲಾಸ ಕ್ರಿಯಾಶಕ್ತಿ. ನೆಕ್ಸ್ಟ್, ಶೃಂಗೇರಿ ಶಾರದಾ ಪೀಠದ ಗುರುಗಳಾಗಿದ್ರು. ಇವ್ರು ಹೇಳಿ, ಶೃಂಗೇರಿ ಶಾರದಾ ಪೀಠದ ಗುರುಗಳಾಗಿದ್ದರು. ಇವರ ಕೃತಿಗಳು ಸರ್ವದರ್ಶನ ಸಂಗ್ರಹ, ರಾಜಕಾಲ ನಿರ್ಣಯ, ಶಂಕರ ವಿಜಯ, ಅನುಭೂತಿ ಪ್ರಕಾಶ, ಪರಾಶರ ಮಾಧವ ವಿಜಯ. ನೋಡಿ ಕೃತಿಗಳು ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಸರ್ವದರ್ಶನ ಸಂಗ್ರಹ, ರಾಜಕಾಲ ನಿರ್ಣಯ, ಶಂಕರ ವಿಜಯ, ಅನುಭೂತಿ ಪ್ರಕಾಶ, ಪರಾಶರ ಮಾಧವ ವಿಜಯ. ಅರ್ಥ ಆಯ್ತಾ? ನೋಡಿ ಈ ಮನೆತನಗಳು 4 ನೋಡಿ ಯಾವ್ಯಾವು: ಸಂಗಮ,
ಸಾಳ್ವ, ತುಳುವ, ಅರವೀಡು. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮನೆತನಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ನೋಡಿ, ಸಂಗಮ, ಸಾಳ್ವ, ತುಳುವ, ಅರವೀಡು. ಅರ್ಥ ಆಯ್ತಪ್ಪ ನಿಮ್ಗೆ? ಈ ಕಡೆ ಪಟ್ಟಿಲಿ ಮನೆತನಗಳು ಕೊಟ್ಟು ಈ ಕಡೆ ಇಸ್ವಿಗಳನ್ನ ಕೊಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಕೇಳುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಬಾಕ್ಸ್ ಅಲ್ಲೇ ಡಿಟಿಪಿ ಮಾಡಿಸಿದೀನಿ. ಸಾಮಾನ್ಯ ಶಕ 1336ರಿಂದ 1485 ಸಂಗಮ ಮನೆತನ. ಇದರ ರಾಜಧಾನಿ ಆನೆಗೊಂದಿ. ನೋಡಿ, ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿ ಯಾವುದು ಅಂದ್ರೆ ಹಂಪಿ ಅಂತ ಹಾಕ್ಬಿಟ್ಟಿರ, ಆನೆಗೊಂದಿ. ತದನಂತರದಲ್ಲಿ ಇದನ್ನ ಹಂಪೆಗೆ ಶಿಫ್ಟ್ ಮಾಡ್ತಾನೆ ಬುಕ್ಕರಾಯ. ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಸಾಳ್ವ ಮನೆತನದ ಒಂದು ಆಳ್ವಿಕೆಯ ಕಾಲ 1485ರಿಂದ 1503. ರಾಜಧಾನಿ ಹಂಪಿ. ಆಮೇಲೆ ತುಳುವ ಮನೆತನದ ಸಾಮ್ರಾಜ್ಯದ ಒಂದು ಕಾಲಾವಧಿ 1503ರಿಂದ 1565. ಸಂಬುಕ್ಕಲ್ 1570 ಅಂತಿರುತ್ತೆ. ಡೋಂಟ್ ಬಿ ಕನ್ಫ್ಯೂಸ್ಡ್. 1565 ಪಕ್ಕ. ಹಂಪೆ. ಅರವೀಡು ಮನೆತನದ ಕಾಲಾವಧಿ 1565ರಿಂದ 1646. ಪೆನುಗೊಂಡೆ, ಚಂದ್ರಗಿರಿ, ವೆಲ್ಲೂರು. ಒಟ್ಟಾರೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಗಳು ಯಾವುವು ಅಂತ ಕೇಳಿದ್ರೆ ಬಹಳ ಜನಕ್ಕೆ ಹಂಪೆ ಅಥವಾ ವಿಜಯನಗರ ಅನ್ನೋದ್ ಬಿಟ್ರೆ ಗೊತ್ತಿಲ್ಲ. ನೋಡಿ, ಒಟ್ಟು ಆನೆಗೊಂದಿ ಇದೆ, ಹಂಪೆ ಇದೆ, ಪೆನುಗೊಂಡೆ ಇದೆ, ಚಂದ್ರಗಿರಿ ಇದೆ, ವೆಲ್ಲೂರು ಇದೆ. ಯಾರ್ಯಾರ ಕಾಲಕ್ಕೆ ಏನೇನ್ ಬದಲಾವಣೆ ಆಯ್ತು ಅನ್ನೋದು ನಾನು ಹೇಳ್ತೀನಿ. ಸೊ ಸಂಗಮ ಮನೆತನ 1336ರಿಂದ 1485. ಸಂಗಮ ಮನೆತನ 1336ರಿಂದ 1485. ಈ ಮನೆತನದ ಸ್ಥಾಪಕ ಹರಿಹರನ ತಂದೆಯ ಹೆಸರು ಸಂಗಮನಾದ್ದರಿಂದ ಈ ಮನೆತನಕ್ಕೆ ಸಂಗಮ ಮನೆತನ ಅಂತ ಹೆಸರು ಬಂತು. 2019 FDA ಎಕ್ಸಾಮ್ ಪ್ರಶ್ನೆ ಇದು. ಸಂಗಮ ಮನೆತನಕ್ಕೆ ಸಂಗಮ ಮನೆತನ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನು ಅಂತ. ಹರಿಹರನ ತಂದೆ, ಈ ಸಾಮ್ರಾಜ್ಯದ ಸ್ಥಾಪಕ ಹರಿಹರನ ತಂದೆಯ ಹೆಸರು ಸಂಗಮ. ಇವರು ಸಂಗಮನ ಮಕ್ಕಳು. ಹಾಗಾಗಿ ಈ ಮನೆತನಕ್ಕೆ ಸಂಗಮ ಅಂತ ಹೆಸರು ಬಂತು. ನಿಮಗೆ ಕೇಳ್ಬೋದು ಸಂಗಮನ ಮಕ್ಳು ಯಾರು ಅಥವಾ ಹರಿಹರನ ಸಹೋದರರು ಯಾರು ಅಂತ. ನೋಡಿ, ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ, ಮುದ್ದಪ್ಪ. ನೆನ್ಪಿರ್ಲಿ. ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿ, 1ನೇ ಹರಿಹರ 1336ರಿಂದ 1356. 1ನೇ ಹರಿಹರ 1336ರಿಂದ 1356. ನೋಡಿ, ಈತ ಸಂಗಮ ಮತ್ತು ಮಾನಾಂಬಿಕೆ ದಂಪತಿಯ ಮಗನಾದ ಈತ ವಿಜಯನಗರದ ಸ್ಥಾಪಕ. ಈಗ ಆಲ್ರೆಡಿ ಹೇಳಿದೀವಿ. ನೋಡಿ, ಟೈಟಲ್ಸ್ ವೆರಿ ಇಂಪಾರ್ಟೆಂಟ್. ಟೈಟಲ್ಸ್ ಬಿರುದುಗಳು. ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ UPSC ಎಕ್ಸಾಮ್ ಅಲ್ಲಿ ಕೇಳಿದಾರೆ. ನೋಡಿ, ಅಲ್ಲಿ ಏನ್ ಮಾಡಿದಾರೆ, ಎಲ್ಲ ಕೃಷ್ಣದೇವರಾಯನ್ ಹಾಕ್ಬಿಟ್ಟಿದ್ದಾರೆ. UPSC ಲೆವೆಲ್ ಕೃಷ್ಣದೇವರಾಯನ್ ಕೇಳ್ತಾರೆ ಅಂತ. ಮತ್ತೆ UPSC ಏನು PC ಎಕ್ಸಾಮ್ ಕೆಟ್ಟೋಯ್ತಾ? ಹಿಂಗೆ ಕನ್ಫ್ಯೂಸ್ ಮಾಡೇ ಕೇಳೋದು. ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ, ಹರಿರಾಯರ ವಿಬಾಡ, ಮಾತಿಗೆ ತಪ್ಪದ ರಾಯರ ಗಂಡ, ಭಾಷೆಗೆ ತಪ್ಪದ ರಾಯರ ಗಂಡ. ಇವು 3 ಟೈಟಲ್ಸ್ ಇವನಿಗಿದ್ದು. ಈತ ಹೊಯ್ಸಳರ 4ನೇ ವಿರೂಪಾಕ್ಷ ಬಲ್ಲಾಳನನ್ನ ಸೋಲಿಸಿ ಅಥವಾ ಆತನ ಸಾವಿನ ನಂತರ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡ್ತಾನೆ. ಹಾಗಾಗಿ ವಿಜಯನಗರದ ಸ್ಥಾಪಕನೂ ಈತನೇ. ವಿಜಯನಗರವನ್ನ ಸ್ವತಂತ್ರವಾಗಿ ಆಳಲು ಪ್ರಾರಂಭಿಸಿದ ದೊರೆಯು ಈತನೇ. ನೋಡಿ, ಇವನ ಆಳ್ವಿಕೆಯ ಕಾಲದಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುವಂಶ 1347ರಲ್ಲಿ ಬಹುಮನಿ ಸಾಮ್ರಾಜ್ಯವನ್ನ ಸ್ಥಾಪಿಸಿದನು. ಯಾಕೆ ಸರ್ ಇದನ್ನು ಒತ್ತಿ ಹೇಳ್ತೀರಾ ಅಂದ್ರೆ, ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸ್ಥಾಪಿತವಾದಂತೆ ಇನ್ನೊಂದು ಮನೆತನ ಯಾವುದು ಅಂತ ಕೇಳ್ಬೋದು. ಅಥವಾ 4 ಜನ ವಿಜಯನಗರದ ಅರಸರನ್ನ ಕೊಟ್ಟು ಈ ಕಡೆ 4 ಜನ ಸಮಕಾಲೀನ ಬಹುಮನಿ ಸುಲ್ತಾನರನ್ನ ಕೊಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಕೇಳಬಹುದು. ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ಇದ್ರು ಅನ್ನೋದು ಇಂಪಾರ್ಟೆಂಟ್. ಆಳ್ವಿಕೆಯ ಕಾಲದಲ್ಲಿ ಸ್ವಲ್ಪ ನೆನಪಿರ್ಲಿ. ನೋಡಿ, ಈ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುವಂಶ ತನ್ನ ದಂಡನಾಯಕ ಮುಬಾರಕ್ ಖಾನನನ್ನ ಹರಿಹರನ ಮೇಲೆ ದಾಳಿಗೆ ಕಳುಹಿಸುವುದರೊಂದಿಗೆ ಬಹುಮನಿತಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಸಂಘರ್ಷವನ್ನ ಪ್ರಾರಂಭ ಮಾಡ್ತಾನೆ. ಇಲ್ಲಿಗೆ ದಕ್ಷಿಣ ಭಾರತದಲ್ಲಿ ಒಂದ್ ಕಡೆ ಬಹುಮನಿ ಸಾಮ್ರಾಜ್ಯ, ಒಂದ್ ಕಡೆ ವಿಜಯನಗರ ಸಾಮ್ರಾಜ್ಯ. ಇವರಿಬ್ರು ಅಂದ್ರೆ ಆ ಕಡೆ ಕಲಬುರ್ಗಿಲಿ, ಈ ಕಡೆ ಬಳ್ಳಾರಿಲಿ, ಇವತ್ತಿನ ವಿಜಯನಗರ ಜಿಲ್ಲೆಯಲ್ಲಿ ಈ ಕಾಂಪಿಟೇಷನ್ಸ್ ಗಳು ಸ್ಟಾರ್ಟ್ ಆಗ್ತವೆ. ಇಲ್ಲಿಂದ ನಿರಂತರವಾಗಿ ತಾಳಿಕೋಟೆ ಕದನದವರೆಗೂ ಒಂದ್ ಬಾರಿ ಅವ್ರ ಮೇಲ್ಗೈ ಸಾಧಿಸ್ತಾರೆ, ಒಂದ್ ಬಾರಿ ಇವ್ರ ಮೇಲ್ಗೈ ಸಾಧಿಸ್ತಾ ನಿರಂತರ ಸಂಘರ್ಷಗಳು ಪ್ರಾರಂಭ ಆಗ್ತವೆ. ನೋಡಿ, ಈಗ ಆಲೆ ಶೃಂಗೇರಿ ಶಾಸನ ಹೇಳಿದೆ, ಈಗ ಇನ್ನೊಂದು ಶಾಸನ ಹೇಳ್ತಾ ಇದ್ದೀನಿ. ಇದನ್ನೇ ಆರ್ಟ್ ಅಂಡ್ ಕಲ್ಚರ್ ಅಂತ ಕರೆಯೋದು. ಪಿಲೂರು ಶಾಸನ. ಇದ್ರ ಪ್ರಕಾರ ಈತ ಪಂಪಾ ಕ್ಷೇತ್ರದ ಪಕ್ಕದ ಕುಂಜರಕೊಂಡ ಅಥವಾ ಆನೆಗೊಂದಿಯನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ ಅಂತ ಹೇಳುತ್ತೆ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿ ಆನೆಗೊಂದಿ ಅಂತ ತಿಳಿಸುವ ಶಾಸನ ಯಾವುದು? ಪಿಲೂರು ಶಾಸನ. ಆನೆಗೊಂದಿಗೆ ಇದ್ದಂತೆ ಇನ್ನೊಂದು ಹೆಸರೇನು? ಕುಂಜರಗೊಂಡ. ಅರ್ಥ ಆಯ್ತಾ? ನೋಡಿ, ಈ ವಿಜಯನಗರ ಸಾಮ್ರಾಜ್ಯದ ಅರಸರು ಆರಂಭದಲ್ಲಿ ಹೊಯ್ಸಳರ ಮಾಂಡಲಿಕರಾಗಿರ್ತಾರೆ. ನೆಕ್ಸ್ಟ್ 1346ರಲ್ಲಿ ವಿಜಯೋತ್ಸವವನ್ನು ಆಚರಿಸಲು
ತನ್ನ ಸಹೋದರರೊಂದಿಗೆ ಶೃಂಗೇರಿ ತೆರಳಿ ಭಾರತಿ ವಿದ್ಯಾನಂದ ತೀರ್ಥರಿಗೆ ದಾನ ದತ್ತಿಗಳನ್ನ ನೀಡ್ತಾರೆ. ಕೆಸೆಟ್ 2017 ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಕೆಸೆಟ್ ಅಲ್ಲಿ ಪ್ರಶ್ನೆ ಕೇಳಿದರೆ ವೆರಿ ಇಂಪಾರ್ಟೆಂಟ್. ಶೃಂಗೇರಿಗೆ ತೆರಳಿ ದಾನ ದತ್ತಿಗಳನ್ನ ನೀಡಿದ ವಿಜಯನಗರದ ಅರಸ ಯಾರು? ಆಪ್ಷನ್ ಅಲ್ಲಿ ದಿಗ್ಗಜರು: ಕೃಷ್ಣದೇವರಾಯ, ಎರಡನೇ ದೇವರಾಯ, ರಾಮರಾಯ, ಒಂದನೇ ಹರಿಹರ. ನೋಡಿದ ತಕ್ಷಣ ನಮಗೆ ಕೃಷ್ಣದೇವರಾಯನ ಹಾಕ್ಬೇಕು ಅನ್ನಿಸ್ತದೆ, ಓದಿಲ್ಲ ಅಂದ್ರೆ. ಹಾಗಾಗಿ ಹರಿಹರ ಶೃಂಗೇರಿಗೆ ಹೋಗಿದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಬಾರಕೂರು ಮತ್ತು ಗುತ್ತಿ ಕೋಟೆಗಳನ್ನ ನಿರ್ಮಿಸಿದ. ಈತ ನಿರ್ಮಿಸಿದ ಹೊಸ ಕೋಟೆಗಳು ಬಾರ್ಕೂರು, ಗುತ್ತಿ, ನೆನಪಿರ್ಲಿ. ಬಟ್ ಉದಯಗಿರಿ ಕೋಟೆ, ಬಾದಾಮಿ ಕೋಟೆಯನ್ನ ಸ್ಟ್ರೆಂತ್ ಮಾಡ್ತಾನೆ, ಬಲಗೊಳಿಸ್ತಾನೆ. ಅರ್ಥ ಆಗ್ತದೆ ಅಂತ ಭಾವಿಸ್ತೀನಿ. ಇವನ ಸಹೋದರರಾದ ಕಂಪಣ್ಣನು ಉದಯಗಿರಿಯಲ್ಲಿ, ಬುಕ್ಕರಾಯ ದ್ವಾರಸಮುದ್ರಲ್ಲಿ, ಮಾರಪ್ಪ ಚಂದ್ರಗಿರಿಯಲ್ಲಿ, ಮುದ್ದಪ್ಪ ಮುಳುವಾಗಿನಲ್ಲಿ ಪ್ರಾಂತ್ಯಾಧಿಕಾರಿಗಳಾಗಿ ತನ್ನ ಅಣ್ಣನಿಗೆ ಸಹಾಯವನ್ನ ಮಾಡ್ತಾರೆ. ನೋಡಿ, ಈತ 20 ರಿಂದ 40 ಹಳ್ಳಿಗಳನ್ನ ಒಟ್ಟುಗೂಡಿಸಿ ಸ್ಥಳ ಎಂದು ವಿಭಾಗಿಸಿ ಸ್ಥಳ ಕರ್ಮಣರೆಂಬ ಅಧಿಕಾರಿಗಳನ್ನ ನೇಮಿಸ್ತಾನೆ. ವೆರಿ ಇಂಪಾರ್ಟೆಂಟ್. ವಿಜಯನಗರ ಸಾಮ್ರಾಜ್ಯದಲ್ಲಿ ಗ್ರಾಮಗಳ ಸಮೂಹವನ್ನ ಏನಂತ ಕರೀತಾರೆ ಅಂತ ಕೇಳ್ತಾರೆ? ಸ್ಥಳ. ಬಹಳ ಇಂಪಾರ್ಟೆಂಟ್. ಇಟ್ ಈಸ್ ದ ಅಡ್ಮಿನಿಸ್ಟ್ರೇಷನ್ ವರ್ಡ್. ಅರ್ಥ ಆಗ್ತದಪ್ಪ ನಾನು ಹೇಳ್ತಾ ಇರೋದು? ನೆಕ್ಸ್ಟ್, 1ನೇ ಹರಿಹರನಿಗೆ ಪುತ್ರ ಸಂತಾನ ಇಲ್ಲವಾದ್ದರಿಂದ ತನ್ನ ಉತ್ತರಾಧಿಕಾರಿಯಾಗಿ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಸಹಾಯಕನಾಗಿದ್ದಂತ ತನ್ನ ಸಹೋದರ ಬುಕ್ಕರಾಯನನ್ನ ಅಧಿಕಾರಕ್ಕೆ ತರ್ತಾನೆ. ಅಥವಾ ಹರಿಹರನ ಉತ್ತರಾಧಿಕಾರಿ ಬುಕ್ಕರಾಯ. ಈತ ದ್ವಾರ ಸಮುದ್ರದ ಏನಾಗಿದ್ದ? ಪ್ರಾಂತ್ಯಾಧಿಕಾರಿಯಾಗಿದ್ದ. ನೆಕ್ಸ್ಟ್ 1ನೇ ಬುಕ್ಕರಾಯ 1356 ರಿಂದ 1377. ಈತನು ಅಧಿಕಾರಕ್ಕೆ ಬಂದ ನಂತರ ದಕ್ಷಿಣದ ಮೇಲಿನ ದಾಳಿಗೆ ತನ್ನ ಮಗ ವೀರ ಕಂಪಣರಾಯನನ್ನ ನೇಮಿಸಿದನು. ಈತನಿಗೆ ಪ್ರಾಂತ್ಯಾಧಿಕಾರಿಯಾದ ಸಾಳ್ವ ಮಂಗು ಮತ್ತು ಮಂತ್ರಿ ಗೋಪಣ್ಣ ನೆರವಾದ್ರು. ಅರ್ಥ ಆಯ್ತಪ್ಪ? ಸೊ ಈತ ಕೊಂಡವೀಡಿನ ರೆಡ್ಡಿಗಳನ್ನ ಸೋಲಿಸಿ ಪೆನುಕೊಂಡೆಯನ್ನ ಗೆಲ್ತಾನೆ ಮತ್ತು ತಮ್ಮ ವಿರುದ್ಧ ದಂಗೆ ಎದ್ದ ಆರ್ಕಾಟ್ನ ಶಂಭುವರಾಯನನ್ನ ಸೋಲಿಸ್ತಾನೆ. ನೆಕ್ಸ್ಟ್, ಮಧುರೈ. ಯಾಕೆ ಸರ್ ಇಷ್ಟು ಫಾಸ್ಟ್ ಆಗಿ ಹೇಳ್ತೀರಿ ಇದನ್ನ ಅಂದ್ರೆ ಇದೇನ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಫಾಸ್ಟ್ ಆಗಿ ಹೇಳಿದೀನಿ ಅಷ್ಟೇನೆ. ಮಧುರೈ ಸುಲ್ತಾನ ಫಕ್ರುದ್ದೀನ್ ಮುಬಾರಕ್ ಶಾ ವೇದಾಂತ ದೇಶಿಕರಿಗೆ, ಅಂದ್ರೆ ನಮ್ಮ ಒಬ್ಬ ಸನ್ಯಾಸಿಗೆ ಕಿರುಕುಳ ಕೊಡ್ತಾ ಇರ್ತಾನೆ. ಈ ವೇದಾಂತ ದೇಶಿಕರು ಶ್ರೀರಂಗನ ವಿಗ್ರಹದೊಂದಿಗೆ ತಿರುಪ್ತಿಗೆ ಹೋಗ್ಬಿಟ್ಟಿರ್ತಾರೆ. ಈ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದೆ ಮೊಹಮ್ಮದೀಯರ ವಿರುದ್ಧ ಹಿಂದೂ ಧರ್ಮ ಸಂಸ್ಕೃತಿಯ ರಕ್ಷಣೆಗೋಸ್ಕರ. ಆಗ ಬುಕ್ಕರಾಯ ಏನ್ ಮಾಡ್ತಾನೆ? ಕಂಪಣರಾಯನನ್ನ ಸುಲ್ತಾನನನ್ನ ಸೋಲಿಸ್ಲಿಕ್ಕೆ ಕಳಿಸ್ತಾನೆ. ಈ ಕಂಪಣರಾಯ ಮಧುರೈಯನ್ನ ಗೆದ್ದು ವೇದಾಂತ ದೇಶಿಕರನ್ನ ತಿರುಪತಿಯಿಂದ ಹಿಂದಕ್ಕೆ ಕರೆಸಿ ಶ್ರೀರಂಗನ ವಿಗ್ರಹ ಮಧುರೈನಲ್ಲಿ ನೆಲೆಸುವಂತೆ ಮಾಡ್ತಾರೆ. ಈ ಮೂಲಕ ಹಿಂದೂ ಸಂಸ್ಕೃತಿ ಪರಂಪರೆಯನ್ನ ರಕ್ಷಿಸುವ ಕೆಲಸವನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಹಾಗಾಗಿ ತನ್ನ ಮಗನ ಸಾಧನೆಯನ್ನ ಮೆಚ್ಚಿದಂತ ಈತ ಕಂಪಣನನ್ನ ತಮಿಳುನಾಡಿನ ಪ್ರಾಂತ್ಯಾಧಿಕಾರಿಯನ್ನಾಗಿ ಮಾಡ್ತಾನೆ. ನೋಡಿ, ಈಗ ಹೇಳೋದು ವೆರಿ ಇಂಪಾರ್ಟೆಂಟು. ನಾನು ಎಲ್ಲಿ ಸುಮ್ಮನೆ ಹೇಳ್ತೀನಿ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಬೇಡಿ. ಒಂದ್ಸಲ ನೋಡಿ, ನಾನು ಇಂಪಾರ್ಟೆಂಟ್ ಅಂತ ಮೆನ್ಷನ್ ಮಾಡಿದ್ರೆ 2 ಸಲ ವಿಡಿಯೋ ನೋಡ್ಬೇಕು ಅದನ್ನ. ತನ್ನ ಪತಿಯ ಸಾಧನೆಯನ್ನ ಕುರಿತಂತೆ ಕಂಪಣನ ಪತ್ನಿ ಗಂಗಾದೇವಿ ಮಧುರಾ ವಿಜಯಂ ಎಂಬ ಅಥವಾ ವೀರ ಕಂಪಣರಾಯಂ ಎಂಬ ಸಂಸ್ಕೃತದ ಕೃತಿಯನ್ನ ರಚಿಸ್ತಾಳೆ. ಗಂಗಾದೇವಿ ಯಾರು? ಕಂಪಣನ ಹೆಂಡತಿ, ಬುಕ್ಕರಾಯನ ಸೊಸೆ. ಆಕೆ ರಚಿಸಿದ ಕೃತಿ ಯಾವುದು? ಮಧುರಾ ವಿಜಯ್ ಅಥವಾ ವೀರ ಕಂಪಣರಾಯ ಚರಿತಂ. ಇದರಲ್ಲಿ ಏನಿದೆ ಮಾಹಿತಿ? ತನ್ನ ಗಂಡನ ಸೈನ್ಯದ ಹೋರಾಟದ ಬಗ್ಗೆ ಮತ್ತು ತನ್ನ ಮಾವನ ಆಡಳಿತದ ಬಗ್ಗೆ ವಿವರಿಸಿರ್ತಕ್ಕಂಥದ್ದು ನೋಡ್ತೀವಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, 1367ರಲ್ಲಿ ಬಹುಮನಿ ಸುಲ್ತಾನ 1ನೇ ಮೊಹಮ್ಮದ್ ಶಾ. ನಾನು ಹೇಳ್ತಾ ಇದ್ದೀನಿ ಯಾರ ಆಳ್ವಿಕೆಯ ಕಾಲದಲ್ಲಿ ಯಾವ ಬಹುಮನಿ ಸುಲ್ತಾನರಿದ್ರು ಅಂತ. ಈತ ಮತ್ತು ಬಹುಮನಿ ಸುಲ್ತಾನ 1ನೇ ಮೊಹಮ್ಮದ್ ಶಾನೊಂದಿಗೆ ನೋಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ವಿಜಯನಗರಕ್ಕೂ ಮತ್ತು ಬಹುಮನಿಗೂ ಕಂಟಿನ್ಯೂಸ್ ಆಗಿ ಯುದ್ಧ ಆಗ್ತಾ ಇದ್ದಿದ್ದು ಇದಕ್ಕೋಸ್ಕರನೇ, ದೋಹಬ್ ಪ್ರದೇಶಕ್ಕೋಸ್ಕರ. ಕೇಳಿದಾನೆ ಎಕ್ಸಾಮ್ ಅಲ್ಲಿ. ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ನಡುವಿನ ನಿರಂತರ ಸಂಘರ್ಷಕ್ಕೆ ಕಾರಣವಾದ ಪ್ರದೇಶ ಯಾವುದು ಅಂತ ದೋಹಬ್ ಪ್ರದೇಶ. ಪಿಸಿಲೆ ಕೇಳಿದಾನೆ. ಹೋರಾಡಿದರು. ಅರ್ಥ ಆಯ್ತಾ? ಮೊಹಮ್ಮದ್ ಶಾ ನಂತರ ಮುಜಾಹಿದ್ ಶಾನ ವಿರುದ್ಧವೂ ಕೂಡ ಈತ ಹೋರಾಡ್ತಾನೆ. ನೋಡಿ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೋಡಿ, ಈತ ವೈಷ್ಣವ. ನೋಡಿ, ಈತನ ಕಾಲದಲ್ಲಿ ಏನಾಯ್ತು? ವೈಷ್ಣವರಿಗೂ ಜೈನರಿಗೂ ಧಾರ್ಮಿಕ ಸಂಘರ್ಷಗಳಾಗ್ತವೆ. ಈಗ ನಾವೇನ್ ಮಾಡ್ತೀವಿ ಹೇಳಿ? ಯಾರೋ ನಮ್ಮ ಕ್ಯಾಸ್ಟ್ ಇನ್ನೊಂದು ಕ್ಯಾಸ್ಟ್ ಅವ್ರು ಕಿತ್ತಾಡ್ಕೊಂಡು ನಮ್ಮ ಹತ್ರಕ್ಕೆ ಬಂದಾಗ ನಾವು ನಮ್ ಕ್ಯಾಸ್ಟ್ ಅವ್ರ ಫಾರಾಗೇ ಮಾತ್ರ ಟ್ರೈ ಮಾಡ್ತಿರ್ತೀವಿ, ಹೌದಲ್ವಾ? ಆದ್ರೆ ಈತ ಹಂಗ್ ಮಾಡ್ಲಿಲ್ಲ. ಅಲ್ಪಸಂಖ್ಯಾತರಾದ ಜೈನರಿಗೆ ರಕ್ಷಣೆಯನ್ನ ನೀಡ್ತಾನೆ. ತಾನು ವೈಷ್ಣವನಾದರೂ ಕೂಡ
ಅಥವಾ ತಾನು ಹಿಂದೂ ಆದ್ರೂ ಕೂಡ ಜೈನ ಧರ್ಮದ ಧಾರ್ಮಿಕ ಭಾವನೆಗಳನ್ನ ಗೌರವಿಸಿ ಜೈನರಿಗೆ ರಕ್ಷಣೆಯನ್ನ ನೀಡಿದಂತ ಮಾಹಿತಿ ಶ್ರವಣ ಬೆಳಗೊಳ ಮತ್ತು ಕಲ್ಲೇಹ ಶಾಸನದಲ್ಲಿ ಉಲ್ಲೇಖವಿದೆ. ನೋಡಿ, ಈಗ ಮತ್ತೆರಡು ಶಾಸನ ಹೇಳಿದೆ. ಪಿಲ್ಲಳ್ಳಿ ಶಾಸನ ಹೇಳಿದೆ, ಶೃಂಗೇರಿ ಶಾಸನ ಹೇಳಿದೆ, ಶ್ರವಣ ಬೆಳಗೊಳ ಶಾಸನ ಹೇಳಿದೆ, ಕಲ್ಲೇಹ ಶಾಸನ ಹೇಳಿದೆ. ಯಾವ್ಯಾವ ಶಾಸನದಲ್ಲಿ ಏನೇನ್ ಮಾಹಿತಿ ಇದೆ ಅಂತಕ್ಕಂಥದ್ದು ವರ್ಣಿಸ್ತಾ ಇದ್ದೀನಿ. ಈ ಪಾಯಿಂಟ್ ಅಂತೂ ವೆರಿ ಇಂಪಾರ್ಟೆಂಟ್. ಹಾಗಾಗಿ ವಿಜಯನಗರದ ಅರಸರು ಧಾರ್ಮಿಕ ಸಹಿಷ್ಣುಗಳು ಅನ್ನೋದು ಕಿತ್ಕಿಂದ ಸಾಕ್ಷಿ ಬೇಕಾ? ನೆಕ್ಸ್ಟ್, ಸಿಂಹಳ ಮತ್ತು ಮಲಬಾರ್ ಅರಸರಿಂದ ಕಪ್ಪ ಕಾಣಿಕೆಯನ್ನ ಪಡಿತಾನೆ. ನೋಡಿ, ನೆಕ್ಸ್ಟ್ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. 1374ರಲ್ಲಿ ಚೀನಾದ ಮಿಂಗ್ನ ಆಸ್ಥಾನಕ್ಕೆ ರಾಯಭಾರಿಯನ್ನ ಕಳಿಸ್ತಾನೆ. 2019ರ FDA ಪ್ರಶ್ನೆ, 2021ರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಶ್ನೆ ಇದು. ಚೀನಾಗೆ ರಾಯಭಾರಿಯನ್ನ ಕಳುಹಿಸಿದ ವಿಜಯನಗರದ ಅರಸ ಯಾರು ಅಂತ ಮುಂದಿನ ಎಕ್ಸಾಮ್ ಅಲ್ಲಿ ಇಸ್ವಿ ಕೇಳ್ಬಿಡ್ಬೋದು, ಓದ್ಕೊಂಡಿರ್ರಿ. ನೆಕ್ಸ್ಟ್, ಈತನ ಕಾಲದಲ್ಲಿ ವೇದನಗಳ ಮೇಲೆ ಭಾಷ್ಯಗಳನ್ನ ಬರೆಯಲು ಪ್ರಾರಂಭ ಆಗ್ತದೆ. ಹಾಗಾಗಿ ವೇದಾರ್ಥ ಪ್ರಕಾಶ ಅಂತ ಒಂದು ಲೇಖನವನ್ನ ಬರೀತಾರೆ. ಈ ಕಾರ್ಯವನ್ನ ಮಾಡಿದ್ದು ಸಾಯಣ ಮತ್ತು ಮಾಧವಾಚಾರ್ಯರು, ನೆನಪಲ್ಲಿರ್ಲಿ ನಿಮ್ಗೆ, ಅರ್ಥ ಆಯ್ತಾ? ಹಾಗಾಗಿ ಈ ವೇದಾರ್ಥ ಪ್ರಕಾಶ ಅಂತಕ್ಕಂಥ ಲೇಖನ ಕಾರ್ಯವನ್ನ ಮಾಡಿಸಿದ್ರಿಂದ ಸೊ ನಮ್ಮ ಬುಕ್ಕರಾಯನಿಗೆ ವೇದ ಮಾರ್ಗ ಪ್ರವರ್ತಕ ಅಂತ ಟೈಟ್ಲ್ ಇತ್ತು. ವೇದ ಮಾರ್ಗ ಪ್ರವರ್ತಕ, ಇದನ್ನು ಕೇಳ್ತಾರೆ. ನೆಕ್ಸ್ಟ್, ತೆಲುಗು ಕವಿ ನಾಚನ ಸೋಮನಾಥನಿಗೆ ಆಶ್ರಯ ನೀಡಿರ್ತಾನೆ. ಈತನ ಆಸ್ಥಾನದಲ್ಲಿದ್ದಂತ ತೆಲುಗು ಕವಿ. ಎಡತೊರೆಯ ಶಾಸನ ಈತನನ್ನ ಮ್ಲೇಚ್ಛರಿಂದ ಉದ್ಧಾರಗೊಳಿಸಲು ಬಂದ ದೊರೆ. ಮ್ಲೇಚ್ಛರು ಅಂದ್ರೆ ಮಹಮ್ಮದೀಯರು. ಹಾಗಾಗಿ ಇನ್ನೊಂದು ಶಾಸನದ ಬಗ್ಗೆನೂ ಕೂಡ ಮಾತಾಡಿದೆ. ನೋಡಿ, ಈಗ ಮತ್ತೊಂದು ಶಾಸನ ನೋಡಿ. ಇಲ್ಲಿಗಾಗಲೇ ನಿಮ್ಗೊಂದು 6 ಶಾಸನಗಳನ್ನ ಹೇಳಿದೆ. ಪಾಂಡವಪುರ ಶಾಸನದ ಪ್ರಕಾರ ಈತನನ್ನ ಕಾವೇರಿ ನದಿಗೆ ಕಾಲುವೆಯನ್ನ ನಿರ್ಮಿಸಿದ್ದ ಅಂತಕ್ಕಂಥ ಮಾಹಿತಿ ನೀಡುತ್ತೆ. ದಟ್ ಇಸ್ ಪಾಂಡವಪುರ ಇನ್ಸ್ಕ್ರಿಪ್ಷನ್. ನೋಡಿ, ಶಾಸನಗಳನ್ನು ಉಲ್ಲೇಖಿಸಿದೆ. ಈ ಕೆಳಗಿನ ಯಾವ ಶಾಸನಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿವೆ ಅಥವಾ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಲ್ಲ ಅಂತ ಪ್ರಶ್ನೆಗಳು ಬರ್ತವೆ. ನೋಡಿ, ಇವರ ಆರಂಭಿಕ ರಾಜಧಾನಿ ಯಾವ್ದಾಗಿತ್ತು? ಆನೆಗೊಂದಿ. ಸೊ ಆನೆಗೊಂದಿಯಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ರಾಜಧಾನಿಯನ್ನ ಬದಲಾಯಿಸಿದ್ಯಾರು? ಬುಕ್ಕರಾಯ. ಇದನ್ನು ಕೇಳಿದ್ದೇನೆ ಎಕ್ಸಾಮ್ ಅಲ್ಲಿ. ಬುಕ್ಕರಾಯನಿಗೆ ಹೊನ್ನಾಂಬ, ಗೌರಾಂಬ ಎಂಬ ರಾಣಿಯರಿದ್ರು, 10 ಜನ ಮಗಳಿದ್ರು ಅಂತ ಹೇಳ್ತಾರೆ. ಆದ್ರೆ ಇವನ ಉತ್ತರಾಧಿಕಾರಿ 2ನೇ ಹರಿಹರ. ನೆಕ್ಸ್ಟ್, ಹಾಗಾದ್ರೆ 2ನೇ ಹರಿಹರನ ಸಾಧನೆಗಳೇನು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, 1ನೇ ಬುಕ್ಕರಾಯ ಮತ್ತು ಗೌರಾಂಬಳ ಪುತ್ರನಾದ ಈತ ಮಹಾರಾಜಾದಿರಾಜ, ದ ಕಿಂಗ್ ಆಫ್ ಕಿಂಗ್. ನೋಟಿಸ್ ದ ಪಾಯಿಂಟ್. ದ ಕಿಂಗ್ ಆಫ್ ಕಿಂಗ್ ಎಂಬ ಬಿರುದನ್ನು ಧರಿಸಿದ ಮೊದಲ ವಿಜಯನಗರದ ಅರಸ ಅಂತ ಹೇಳ್ತಾರೆ. ಅರ್ಥ ಆಯ್ತಪ್ಪ ನಿಮ್ಗೆ? ಈ ಪಾಯಿಂಟ್ ಅರ್ಥ ಆಯ್ತಾ? ನೆಕ್ಸ್ಟ್, ವೀರಶೈವ ಜೈನ ಕವಿಗಳೇ ಆಶ್ರಯ ನೀಡಿದ್ರಿಂದ ಈತನನ್ನ ಕರ್ನಾಟಕದ ವಿದ್ಯಾವಿಲಾಸ ಅಂತ ಕರೀತಾರೆ. ನೋಡಿ, ಟೈಟ್ಲ್ಗಳು ನೆನ್ಪಿಟ್ಕೊಳ್ರಿ. ಮಹಾರಾಜಾದಿರಾಜ, ಕರ್ನಾಟಕದ ವಿದ್ಯಾವಿಲಾಸ. ನೆಕ್ಸ್ಟ್, ಇವನ ಕಾಲದಲ್ಲಿ ವೇದಗಳ ಮೇಲೆ ಬರೆಯಲು ಪ್ರಾರಂಭಗೊಂಡಂತ ಭಾಷ್ಯಗಳು ಕಂಪ್ಲೀಟ್ ಆಗಿದೆ ಈತನ ಕಾಲದಲ್ಲಿ. ಹಾಗಾಗಿ 2ನೇ ಹರಿಹರನನ್ನ ವೇದ ಮಾರ್ಗ ಪುನರ್ ಪ್ರತಿಷ್ಠಾಪನಾಚಾರ್ಯ ಅಂದ್ರೆ ಮಹಾರಾಜಾದಿರಾಜ, ಕರ್ನಾಟಕ ವಿದ್ಯಾವಿಲಾಸ, ವೇದ ಮಾರ್ಗ ಪುನರ್ ಪ್ರತಿಷ್ಠಾಪನಾಚಾರ್ಯ ಎಂಬ ಪ್ರಸಿದ್ಧ ಬಿರುದುಗಳು ಈತನ ಕಾಲದಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇವನ ದಂಡನಾಯಕರು 2ನೇ ಹರಿಹರನ ದಂಡನಾಯಕರು ಯಾರು ಅಂತ KPSC ಗ್ರೂಪ್ಸ್ 2017ರಲ್ಲಿ ಕೇಳವ್ರೆ. ನೋಡೋಣ. ನಾವು ಕೃಷ್ಣದೇವರಾಯನ ಅರ್ಥ ಕುಡಿದಿದ್ದೆ. ಆ ಪ್ರಶ್ನೆ ಕೇಳಿದ್ದೇನು? 2ನೇ ಹರಿಹರನ ದಂಡನಾಯಕರು ಯಾರು ಅಂತ. ಗುಂಡಪ್ಪ, ದಂಡನಾಥ, ಮಂಗಪ್ಪ, ದಂಡನಾಯಕ. ಗುಂಡಪ್ಪ ದಂಡನಾಥ, ಮಂಗಪ್ಪ ದಂಡನಾಯಕ. ನೋಡಿ, ಈತನ ಕಾಲದಲ್ಲಿ ಜೈನನಾದಂತ ಇರುಗಪ್ಪ ದಂಡನಾಯಕ, ನಾಗಣ್ಣ ಒಡೆಯರ್ ಅಂತಕ್ಕಂಥವ್ರು ಇರ್ತಕ್ಕಂಥದ್ನ ನೋಡ್ತೀವಿ. ನೆಕ್ಸ್ಟ್, ಇವನ ಕಾಲದ ಮಂತ್ರಿಗಳ ಲಿಸ್ಟ್ ಅನ್ನ ಏನಾರ ಕೇಳಿದ್ರೆ ಮಾಧವರಾಯ, ಮಾದಪ್ಪ ದಂಡನಾಥ, ಮುದ್ದಪ್ಪ ದಂಡನಾಥ, ಮಲ್ಲಪ್ಪ ಒಡೆಯರ್, ವೀರಪ್ಪ ಒಡೆಯರ್, ಬೈಚಣ್ಣ ಒಡೆಯರ್, ದೇಪಣ್ಣ ಒಡೆಯರ್. ಯಾಕಂದ್ರೆ ಇವರ ದಂಡನಾಯಕರುಗಳ ಬಗ್ಗೆ ಪ್ರಶ್ನೆ ಕೇಳಿರೋದ್ರಿಂದ ನಾನು ಮುಂದೆಂದಾದರೂ ಮಂತ್ರಿಗಳ ಬಗ್ಗೆ ಕೇಳ್ಬಿಟ್ಟಾರೋ ಅನ್ನೋ ಊಹೆ ಒಳಗಡೆ ಈ ಹೆಸರುಗಳನ್ನ ಹಾಕಿದ್ದೀನಿ. ಸ್ವಲ್ಪ ಸ್ಪೀಡ್ ಆಗಿರದೆ, ಬಿಕಾಸ್ ಆಫ್ ನಾಟ್ ಇಂಪಾರ್ಟೆಂಟ್. ಒಂದ್ಸಲ ನೋಡ್ಕೊಳ್ಳಿ. ನಾನು ಎಲ್ಲಿ ಸ್ವಲ್ಪ ಸ್ಪೀಡ್ ಮಾಡ್ತೀನಿ ಅದಂತ ಇಂಪಾರ್ಟೆಂಟ್ ಅಲ್ಲ. ಕಂಟೆಂಟ್ ಬೇಗ ಬೇಗ ಹೋಗೋಣ, ವಿಡಿಯೋನ ಡ್ರ್ಯಾಗ್ ಮಾಡೋದ್ ಬೇಡ ಅಂತ. ಇವನ ಆಳ್ವಿಕೆಯಲ್ಲಿ ಬಹುತೇಕ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. UPSC ಕೇಳಿದರೆ ಯಾರ ವಿಜಯನಗರದ ಅರಸನ ಕಾಲದಲ್ಲಿ ಬಹುತೇಕ ದಕ್ಷಿಣ ಭಾರತ ಸಂಗ್ರಹಿಸಲ್ಪಟ್ಟಿತ್ತು ಅಂತ. ಬಹುತೇಕ ದಕ್ಷಿಣ ಭಾರತ ಮೊದಲ ಬಾರಿಗೆ ವಿಜಯನಗರದ ವಶದಲ್ಲಿ ಇದ್ದಿದ್ದು 2ನೇ ಹರಿಹರನ ಕಾಲದಲ್ಲಿ. ಸೊ ನೆಕ್ಸ್ಟ್, ಮುಜಾಹಿದ್ ಶಾ, ಬಹುಮನಿ ಸುಲ್ತಾನ ಮುಜಾಹಿದ್ ಶಾನ ನಂತರ ಗೋವಿಂದ ಉತ್ತರಕ್ಕೆ ಕೊಂಕಣದಲ್ಲಿದ್ದ ಚೌಲ್ ಮತ್ತು ಕಾರಾ ಪಟ್ಟಣಗಳನ್ನ ಈತ ಗೆಲ್ತಾನೆ. ನಂತರದಲ್ಲಿ ಆಂಧ್ರದ ಉದಯಗಿರಿ ಕೋಟೆಯನ್ನ, ಪನಗಲ್ ಕೋಟೆಯನ್ನ ಗೆಲ್ತಾನೆ. ನಂತರ ಅಧಿಕಾರಕ್ಕೆ ಬಂದ ಬಹುಮನಿ ಸುಲ್ತಾನ ಫಿರೋಜ್ ಶಾನೊಡನೆ ಹೋರಾಡಿ ವಿಜಯನಗರ ಸಾಮ್ರಾಜ್ಯವನ್ನ ರಕ್ಷಿಸ್ತಾನೆ. ಇವೆಲ್ಲ ಸುಮ್ಮನೆ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ನೋಡಿ, ಇದು ಇಂಪಾರ್ಟೆಂಟ್ ನೋಡಿ. ಸಿಂಗಮ ಭಟ್ಟನ ನೇತೃತ್ವದಲ್ಲಿ ಹೊನ್ನವಳೆಯಿಂದ ಪೆನುಕೊಂಡೆಯವರೆಗೂ ಒಂದು ಕಾಲುವೆಯನ್ನ ನಿರ್ಮಾಣ ಮಾಡ್ತಾನೆ. ಇತ್ತೀಚಿನ KEA ಕೇಳ್ತಕ್ಕಂತ ಪ್ರಶ್ನೆಗಳ ಫಾರ್ಮ್ಯಾಟ್ ಅಲ್ಲಿ ಈ ತರದ ಕ್ವಶನ್ಸ್ ಇರುತ್ತೆ ನೋಡಿ. KEA ಏನ್ ಕೇಳಿ ನನಗೆ ಹೇಳ್ತಾ ಹರಿಹರನ್ ಪಾಠ ಮಾಡ್ಬೇಕಾದ್ರೆ ಯಾವ್ದನ್ನ ಫೋಕಸ್ ಮಾಡ್ತಾ ಇದೀನಿ ಹೇಳ್ರಿ? ಈ ತರದ ಪಾಯಿಂಟ್ ಅನ್ನ KEA ನೋರು ಕೇಳ ಸಾಧ್ಯತೆಗಳಿರ್ತವೆ.
ಇವನ ಆಸ್ಥಾನ ಕವಿಗಳಾದ ಮಾಧವನ ಧರ್ಮನಾಥ ಪುರಾಣವನ್ನು, ಮಂಗರಾಜ ಖಗೇಂದ್ರಮಣಿಯನ್ನು, ಚಂದ್ರಕೀರ್ತಿ ಪರಮಸಾಗರ ಎಂಬ ಕೃತಿಯನ್ನು ರಚಿಸ್ತಾರೆ. ಇವನ ನಂತರ ನೋಡಿ, ಮೊನ್ನೆ 2025 ಕಾಲಾನುಕ್ರಮ ಕೇಳಿದರೆ ನೋಡಿ, ಈ ವಿರೂಪಾಕ್ಷ ಇದ್ದಾನೆ ಕಾಲಾನುಕ್ರಮದಲ್ಲಿ. ಸಾರಿ, ವಿರೂಪಾಕ್ಷನ ನಂತರ, ಇವನ ನಂತರ ಕೆಲವು ಕಾಲ ವಿರೂಪಾಕ್ಷ, ನಂತರ ಎರಡನೇ ಬುಕ್ಕ ಆಳ್ವಿಕೆ ಮಾಡ್ತಾರೆ. ಒಂದನೇ ಹರಿಹರ, ಒಂದನೇ ಬುಕ್ಕರಾಯ, ಎರಡನೇ ಹರಿಹರ, ವಿರೂಪಾಕ್ಷ, ಎರಡನೇ ಬುಕ್ಕ. 2025 KN ಅವ್ರು ಕೇಳಿದಂತ ಪ್ರಶ್ನೆಯಲ್ಲಿ ಕಾಲಾನುಕ್ರಮಕ್ಕೆ ಈ ವಿರೂಪಾಕ್ಷರು ಬಂದಿದ್ದರು. ನಮ್ಮ ಹುಡುಗರು ಇದನ್ನ ಗಮನ ಕೊಡಕ್ಕೆ ಸಾಧ್ಯ ಆಗಲ್ಲ, ಯಾಕಂದ್ರೆ ಅವ್ರು ಒಂದನೇ ಬುಕ್ ಓದ್ಕೊಂತಾರೆ, ಸೀದಾ ಒಂದನೇ ದೇವರಾಯನ್ ಹೊರಟೋಯ್ತಾರೆ. ಎರಡನೇ ಹರಿಹರನ್ನೇ ಅಬ್ಸರ್ವ್ ಮಾಡಿರಲ್ಲ, ಇನ್ ವಿರೂಪಾಕ್ಷನ ಅಬ್ಸರ್ವ್ ಮಾಡಿರ್ತಾರ. ಹಾಗಾಗಿ ನಾನು ಸಣ್ಣ ಸಣ್ಣ ವಿಚಾರಗಳನ್ನು ನಿಮ್ಗೆ ಡಿಟೈಲ್ ಆಗಿ ಹೇಳ್ತಾ ಇದ್ದೀನಿ, ಓದ್ಕೊಳ್ಳಿ. ನೆಕ್ಸ್ಟ್ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಸಿಕ್ಕಿದ್ರೆ ನೀವು ಬುಕ್ ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಒಂದನೇ ದೇವರಾಯ ಈತ ಹರಿಹರ ಮತ್ತು ವೇಲಾಂಬಿಕೆಗಳ ಮಗ, ಹರಿಹರ ಮತ್ತು ಮೇಲಾಂಬಿಕೆಗಳ ಮಗ. ಈತನ ಗುರು ಚಾರುಕೀರ್ತಿ ಪಂಡಿತಾಚಾರ್ಯ. ಈತ ಮುದ್ಗಲ್, ನಾನೇನ್ ದೋಹಾ ಪ್ರದೇಶ ಅಂತ ಹೇಳಿನಲ್ಲ, ಅದಕ್ಕೆ ಇನ್ನೊಂದ್ ಹೆಸರು ಮುದ್ಗಲ್. ಅಕಸ್ಮಾತ್ ನಿಮ್ಗೆ ಇನ್ನೊಂದ್ ಹೆಸರು ಕೇಳಿ ಕನ್ಫ್ಯೂಸ್ ಆಗಿರ, ವಿಜಯನಗರ ಸಾಮ್ರಾಜ್ಯಕ್ಕೂ ಮತ್ತು ರಾಯಚೂರಿನಲ್ಲಿರ್ತಕ್ಕಂಥ ಪ್ರದೇಶ, ವಿಜಯನಗರ ಸಾಮ್ರಾಜ್ಯಕ್ಕೂ ಮತ್ತು ಬಹುಮನಿ ಸುಲ್ತಾನರಿಗೂ ಯಾವ ಪ್ರದೇಶಕ್ಕಾಗಿ ಹೋರಾಟಗಳು ಕಂಟಿನ್ಯೂಸ್ ಆಗಾಯ್ತು ಅಂದ್ರೆ ದೋಹಬ್ ಅಥವಾ ಮುದ್ಗಲ್ ಪ್ರದೇಶಗಳಿಗಾಗಿ. ಸೊ ಮುದ್ಗಲ್ ಪ್ರದೇಶ ಮತ್ತು ಒಬ್ಬ ಅಕ್ಕಸಾಲಿಗನ ಮಗಳು ಪಾರ್ಥಾನಳು ಅಂತ ಇರ್ತಾಳೆ. ಇವಳನ್ನ ಪಡಿಲಿಕ್ಕೋಸ್ಕರವಾಗಿ ಮತ್ತು ಮುದ್ಗಲ್ ಪ್ರದೇಶವನ್ನ ಪಡಿಲಿಕ್ಕೋಸ್ಕರವಾಗಿ ನೋಡಿ, ಹೆಸರು ನೆನ್ಪಿಟ್ಕೊಳ್ರಿ, ಬಹುಮನಿಯ ಫಿರೋಜ್ ಶಾನೊಂದಿಗೆ ಹೋರಾಟವನ್ನ ಮಾಡ್ತಾನೆ. ಈ ಹೋರಾಟದಲ್ಲಿ ಮೊದಲ ಬಾರಿಗೆ ಮೊಹಮ್ಮದ್ ಶಾ ಗೆದ್ರು ಕೂಡ, ಎರಡನೇ ಬಾರಿಗೆ ಒಂದನೇ ದೇವರಾಯ ಗೆದ್ದ ಅಂತ ಹೇಳ್ತಾರೆ. ಯಾರು ಗೆದ್ರು ಯಾರು ಸೋತ್ರು ಅನ್ನೋದಕ್ಕಿಂತ ಒಂದನೇ ದೇವರಾಯ ಫಿರೋಜ್ ಶಾನ ನಡುವೆ ಮುದ್ಗಲ್ ಪ್ರದೇಶ ಮತ್ತು ಅಕ್ಕಲಸಾಲಿಗನ ಮಗಳು ಪಾರ್ಥಾನಳಿಗಾಗಿ ನಡೆದಂತ ಯುದ್ಧ. ಇದನ್ನ ಅಕ್ಕಸಾಲೆ ಹುಡುಗಿ ಯುದ್ಧ ಅಂತ ಕೂಡ ಕರೀತಾರೆ, ನೆನಪಲ್ಲಿ ಇಟ್ಕೊಳ್ರಿ, ಅಕ್ಕಸಾಲೆ ಹುಡುಗಿ ಯುದ್ಧ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಈತ ಗೋದಾವರಿ ಮುಖಜ ಭೂಮಿ ಪ್ರದೇಶ ಆಂಧ್ರದ ನಾಡನ್ನ ಗೆದ್ದುದರಿಂದ ಕಳಿಂಗ ರಾಜ್ಯದ ಭಾನುದೇವನೊಂದಿಗೆ ಹೋರಾಡಬೇಕಾಗುತ್ತೆ. ಈತ ತುಂಗಭದ್ರಾ ನದಿಗೆ ವೆರಿ ಇಂಪಾರ್ಟೆಂಟ್ ಕೇಳಿದರೆ, FDA ಎಕ್ಸಾಮ್ ಅಲ್ಲಿ ಕೇಳಿದರೆ 2023 ತುಂಗಭದ್ರಾ ನದಿಗೆ 15 ಮೈಲಿ ಉದ್ದದ ಕಾಲುವೆಯನ್ನ, ವಿಶೇಷವಾಗಿ ಕಲ್ಲಿನ ಕಾಲುವೆಯನ್ನ ನಿರ್ಮಿಸಿ ರಾಜಧಾನಿಗೆ ನೀರನ್ನ ಪೂರೈಸ್ತಾನೆ. ಇದು ಬಂಡೆ ಕಲ್ಲಿನಿಂದ ನಿರ್ಮಿತವಾದ ಕಾಲುವೆ, ಅಂದ್ರೆ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಅನ್ನೋದು ಇವನ ಇಚ್ಛಾಶಕ್ತಿ ಆಗಿರ್ತಕ್ಕಂಥದ್ದು. ತುಂಗಭದ್ರಾ ನದಿಗೆ 15 ಮೈಲಿ ಉದ್ದದ ಕಾಲುವೆಯನ್ನ ನಿರ್ಮಿಸಿ ರಾಜಧಾನಿಗೆ ನೀರನ್ನ ಪೂರೈಸಿದ ಬಂಡೆ ಕಲ್ಲಿನಿಂದ ನಿರ್ಮಿತವಾದ ಈ ಕಾಲುವೆ ಇಂದಿಗೂ ಅಸ್ತಿತ್ವದಲ್ಲಿದೆ. ಹರಿಹರದ ಬಳಿ ಹರಿದ್ರಾ ನದಿಗೆ ಅಣೆಕಟ್ಟನ್ನ ನಿರ್ಮಿಸಿ ಕೃಷಿಗೆ ನೆರವಾದನು. ಬಟ್ ಇದು ಕಲ್ಲಿನ ಕಾಲುವೆ, ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಿದರೆ. ನೆಕ್ಸ್ಟ್ ನೋಡಿ, ಎಷ್ಟನ ವೆರಿ ಹಾಕಿದ್ರೆ ಅಷ್ಟು ವೆರಿ ಇಂಪಾರ್ಟೆಂಟ್, ಕೌಂಟ್ಲೆಸ್ ವೆರಿ. ಯಾಕಂದ್ರೆ ಈತನ ಆಸ್ಥಾನಕ್ಕೆ ಇಟಲಿ ದೇಶದ, ನೆನ್ಪಿಟ್ಕೊಂಡ್ರಿ, ದೇಶ ಇಟಲಿ ದೇಶದ ವೆನಿಷಿಯೋ ನಗರದ ಸಿಟಿ ಕೇಳಿದ್ರೆ ಯಾವ ನಗರದಿಂದ ಅಂತ ಬಂದ್ ಕೇಳಿ, ಇಟಲಿನೂ ಇದೆ, ವೆನಿಷಿಯೋನೂ ಇದೆ. ನೀವು ಇಟಲಿ ನೋಡಿದ ತಕ್ಷಣ ಇಟಲಿ ಹಾಕಿರೆ ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ. ವೆನಿಷಿಯೋ ಸಿಟಿ, ಇಟಲಿಯ ವೆನಿಷಿಯೋ ನಗರದ ನಿಕೊಲೋ ಕೊಂಟಿ ಭೇಟಿ ನೀಡಿ ವಿಜಯನಗರದಲ್ಲಿ ಆತನ ತನ್ನ ಕೃತಿಯಲ್ಲಿ, ಈತನ ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಆಗಮಿಸಿದ ಮೊದಲ ಪ್ರವಾಸಿಗ. ನೋಡಿ, ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಪುಸ್ತಕದಲ್ಲಿ ಎಲ್ಲ ನಾನು ಬರ್ದಿದ್ದೀನಿ, ಗಮನ ಕೊಟ್ಟು ಓದಿ. ಇಟಲಿಯ ವೆನಿಷಿಯೋ ನಗರದ ನಿಕೊಲೋ ಕೊಂಟಿ ಭೇಟಿ ನೀಡಿ ತನ್ನ ಕೃತಿಯಲ್ಲಿ ನೋಡಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಸತಿ ಸಹಗಮನ ಪದ್ಧತಿ ಮತ್ತು ಬಹುಪತ್ನಿತ್ವಗಳಿದ್ದು ಎಂದು ಉಲ್ಲೇಖಿಸಿದ್ದಾನೆ. ಸೋಷಿಯಲ್ ಲೈಫ್, ವಿಜಯನಗರ ಸಾಮ್ರಾಜ್ಯದ ಸೋಷಿಯಲ್ ಲೈಫ್, ಸತಿ ಸಹಗಮನ ಪದ್ಧತಿ ಮತ್ತು ಬಹುಪತ್ನಿತ್ವದ ಬಗ್ಗೆ ಅವತ್ತ ನೋಡಿದಾನೆ, ಬರ್ದಿದ್ದಾನೆ. ಈ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್. ಏನಾರ ಕೇಳಿದ್ರೆ ನೆಕ್ಸ್ಟ್ ಪಾಯಿಂಟ್ ಕೇಳಬಹುದು ಅಂತ ಹಾಕಿದೀನಿ, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಜಗನ್ನಾಥ ಬುಳ್ಳಪ್ಪ, ನಾಗಪ್ಪ, ಮಲ್ಲಪ್ಪ ಒಡೆಯರ್, ಅರಿಯಪ್ಪ ಒಡೆಯರ್, ಇರುಗಪ್ಪ ಒಡೆಯರ್, ಓಬಲರಾಯ ಒಡೆಯರ್, ವೀರಣ್ಣ, ವಿರೂಪಣ ನಾಯಕ ಕೆಲ ಕಾಲ ಆಳ್ವಿಕೆ ಮಾಡ್ತಾರೆ. ಆಮೇಲೆ ರಾಮಚಂದ್ರ, ವಿಜಯರಾಯ. ನೋಡಿ, ಮೊನ್ನೆ 2025 ಕೇಳಿದ್ರಲ್ಲಿ ವಿರೂಪಾಕ್ಷ ಜೊತೆ ವಿಜಯರಾಯ ಇದ್ದ. 2 ಪಾಪ್ಯುಲರ್ ದೊರೆಗಳನ್ನ ಇಟ್ಟಿದ್ರು, 2 ಇಂಥ ಚಿಕ್ಕ ದೊರೆಗಳನ್ನ ಇಟ್ಟಿದ್ರು, ವಿರೂಪಾಕ್ಷ ಮತ್ತು ವಿಜಯರಾಯನ್ ಇಟ್ಟಿದ್ರು. ಅದಕ್ಕೋಸ್ಕರ ನಾನು ನಿಮ್ಗೆ ಅದು ಮಿಸ್ ಆಗ್ಬಾರ್ದು ಅಂತೇಳಿ ಕ್ರೋನಾಲಜಿಕಲ್ ಆರ್ಡರ್ ಚೆನ್ನಾಗಿ ಗೊತ್ತಿರಲಿ, ಸಂಗಮನೆತನ ಆಳ್ವಿಕೆ ಮಾಡಿದವರು ಅಂತೇಳಿ ಪ್ರತಿಯೊಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸಿ ಪಾಯಿಂಟ್ ಹಾಕಿದ್ದೀನಿ. ನೆಕ್ಸ್ಟ್ ಎರಡನೇ ದೇವರಾಯ, ಅನದರ್ ವೆರಿ 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 ಇಂಪಾರ್ಟೆಂಟ್ ಪರ್ಸನ್. ಸಂಗಮ ವಂಶದ ಅತ್ಯಂತ ಪ್ರಸಿದ್ಧದವರು. ಎಷ್ಟೋ PC ಎಕ್ಸಾಮ್ ಅಲ್ಲಿ ಇದೇ ಪ್ರಶ್ನೆ, ಯಾರು ಅಂತ. ಎರಡನೇ ದೇವರಾಯ. ಇವನ ಬಿರುದುಗಳಂತೂ ಕೃಷ್ಣ ದೇವರಾಯನ್ ಬಿರುದು ಇಲ್ಲ ಎರಡನೇ ದೇವರಾಯನ್ ಬಿರುದು. ಹಳೆ ಕಾಲದ PC ಎಕ್ಸಾಮ್ ಅಲ್ಲಿ ಇದೊಂದು ಕ್ವಶನ್ ಕನ್ಫರ್ಮ್, ಅದಕ್ಕೆ ನೋಡ್ಕೊಳ್ಳಿ. ಪ್ರಭುದೇವರಾಯ,
ಪ್ರತಾಪ ದೇವರಾಯ, ಅಭಿನವ ದೇವರಾಯ, ಗಜಭೇಂಟೆಕರ ಎಂಬ ಬಿರುದನ್ನ ಹೊಂದಿದ್ದನು. ಇವನ ಪತ್ನಿಯರೆಂದರೆ ಪನ್ನಲದೇವಿ, ಭೀಮಾದೇವಿ. ಈತನ ಮಂತ್ರಿಗಳೆಂದರೆ ಲಕ್ಕಣ್ಣ, ಮಾದಣ್ಣ. ಸೈನಿಕ ಸಾಧನೆಗಳು: ಈತನ ಸಂಬಂಧಿಗಳು ಸಾಮಂತರಾದ ರಾಜಮಂಡ್ರಿ ರೆಡ್ಡಿಗಳ ಮೇಲೆ ಕಪಿಲೇಂದ್ರ, ಒಡಿಸ್ಸಾದ ಕಪಿಲೇಂದ್ರ ದಾಳಿ ಮಾಡಿ ವಶಪಡಿಸಿಕೊಂಡಾಗ ದೇವರಾಯ ಕಪಿಲೇಂದ್ರನನ್ನು ಸೋಲಿಸಿ ರೆಡ್ಡಿಗಳಿಗೆ ರಕ್ಷಣೆಯನ್ನ ನೀಡ್ತಾನೆ. ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಹೇಳ್ತೀನಲ್ಲ, ಇದು ಇಂಪಾರ್ಟೆಂಟ್. ಯಾಕಂದ್ರೆ ಇವನ ಸಮಕಾಲೀನ ಬಹುಮನಿ ಸುಲ್ತಾನ 1ನೇ ಅಹಮದ್ ಶಾನ ನಂತರ ಅಧಿಕಾರಕ್ಕೆ ಬಂದ ಅಲ್ಲಾವುದ್ದೀನ್ ನೊಡನೆ ಹೋರಾಡಿ ಮುದ್ಗಲ್ ಮತ್ತು ಬಂಕಾಪುರ ಕೋಟೆಗಳನ್ನ ಗೆಲ್ತಾನೆ. ಕೇರಳದ ಕ್ವಿಲಾನ್ ಕೋಟೆಯನ್ನ ಗೆಲ್ತಾನೆ. ಇವನ ಸೇನಾನಿ ಲಕ್ಕಣ್ಣ ದಂಡೇಶ ಸಿಲೋನಿನ ಮೇಲೆ ದಾಳಿ ಮಾಡಿ ಕಪ್ಪ ಕಾಣಿಕೆಯನ್ನ ಸಂಗ್ರಹಿಸಿ ದಕ್ಷಿಣದ ಸಮುದ್ರಾಧಿಪತಿ ಎಂಬ ಬಿರುದನ್ನ ಪಡಿತಾನೆ. ಸೊ ಇವನ ಮಂತ್ರಿ ಸೇನಾನಿ ಲಕ್ಕಣ್ಣ ದಂಡೇಶನಿಗೆ ಸಿಲೋನಿನ ಮೇಲೆ ದಾಳಿ ಮಾಡಿದ್ರಿಂದ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದಿತ್ತು. ಮಂತ್ರಿಗೆ ನಾನು ಹೇಳ್ತಾ ಇರೋದು. ನೆಕ್ಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಈತ ಸರ್ವಧರ್ಮ ಸಹಿಷ್ಣು. ವಿಜಯನಗರದ ಅರಸರೇ ಸರ್ವಧರ್ಮ ಸಹಿಷ್ಣುಗಳು. ಈತ ಒಬ್ನೇ ಅಲ್ಲ, ಎಲ್ಲರೂ ಕೂಡ. ಬಹುತೇಕ ಯಾರು ಧಾರ್ಮಿಕ ತಾರತಮ್ಯವನ್ನ ಮಾಡಿಲ್ಲ ನಮ್ಮ ವಿಜಯನಗರದ ಅರಸರು. ನೋಡಿ, ಮುಸ್ಲಿಮರು ಕುದುರೆಯನ್ನ ಪಳಗಿಸುವ ಕಲೆಯಲ್ಲಿ ಬಹಳ ನೈಪುಣ್ಯವನ್ನ ಹೊಂದಿದ್ರು. ಅಂದ್ರೆ ಬಹುಮನಿ ಸುಲ್ತಾನರು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ರು ಅಂದ್ರೆ ಕುದುರೆಯನ್ನ ಪಳಗಿಸುವ ಕಲೆಯಲ್ಲಿ, ಆರ್ಸ್ ರೈಡಿಂಗ್ ಮತ್ತು ಇದರಲ್ಲಿ ಆರ್ಚರಿಯಲ್ಲಿ, ಬಿಲ್ವಿದ್ಯೆಯಲ್ಲಿ, ಕುದುರೆಯನ್ನ ಪಳಗಿಸುವ ಕಲೆಯಲ್ಲಿ ಮತ್ತು ವಿಲ್ವಿದ್ಯೆಯಲ್ಲಿ ಪರಿಣಿತರಾದ್ರಿಂದ ಅವರನ್ನ ಸೈನ್ಯಕ್ಕೆ ಸೇರಿಸ್ಕೊಳ್ತಾನೆ. ಮುಸ್ಲಿಂ ಸೈನಿಕರು ಯಾರ ಆಳ್ವಿಕೆಯ ಕಾಲದಲ್ಲಿ ಇದ್ರು ಅಂದ್ರೆ 2ನೇ ದೇವರಾಯನ ಆಳ್ವಿಕೆಯ ಕಾಲದಲ್ಲಿದ್ರು. ಮತ್ತೆ ಮೊನ್ನೆ ಎಕ್ಸಾಂಪಲ್ ಕೇಳಿದಾನೆ, ಕುರಾನಿನ ಪ್ರತಿಯನ್ನ ಸಿಂಹಾಸನದ ಮೇಲಿಟ್ಟು ಆಳ್ವಿಕೆ ಮಾಡಿದ ವಿಜಯನಗರದ ಅರಸ ಯಾರು ಅಂತ. ದಟ್ ಈಸ್ 2ನೇ ದೇವರಾಯ. ಕುರಾನಿನ ಪ್ರತಿಯನ್ನು ಸಿಂಹಾಸನದ ಮೇಲಿಟ್ಟು ಈತ ಆಳ್ವಿಕೆ ಮಾಡ್ತಾನೆ. ಮುಸಲ್ಮಾನರು ಇವನ ಆಸ್ಥಾನಕ್ಕೆ ಬಂದಾಗ ಕುರಾನಿನ ಪ್ರತಿಗೆ ಪ್ರಣಾಮ ಸಲ್ಲಿಸ್ತಾ ಇರ್ತಾರೆ. ಈ 2 ಪಾಯಿಂಟ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈತನ ಸಾಹಿತ್ಯ ಆದಂತ, ಈತ ಕೂಡ ಸ್ವತಃ ಸಾಹಿತಿ. ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ಯಾವ ರಾಜ ಸಾಹಿತ್ಯ ಇರ್ತಾನೆ ಅವನ ಕೃತಿಗಳು ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಸಂಸ್ಕೃತದಲ್ಲಿ ಮಹಾನಾಟಕ ಸುಧಾನಿಧಿ, ರತ್ನ ಪ್ರದೀಪಿಕ, ಇದು ಕನ್ನಡದಲ್ಲಿತ್ತು. ಸಂಸ್ಕೃತದಲ್ಲಿ ಮಹಾನಾಟಕ ಸುಧಾನಿಧಿ, ಕನ್ನಡದಲ್ಲಿ ರತ್ನ ಪ್ರದೀಪಿಕ ಮತ್ತು ಬಾದರಾಯಣ ಬ್ರಹ್ಮಸೂತ್ರ ಕೃತಿಗೆ ಬ್ರಹ್ಮಸೂತ್ರ ವೃತ್ತಿ 3. ಮಹಾನಾಟಕ ಸುಧಾನಿಧಿ, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಕೃತಿ. ಪ್ಲಸ್ ಕೇಳಿದ್ರೆ ರತ್ನ ಪ್ರದೀಪಿಕ, ಬ್ರಹ್ಮಸೂತ್ರ ವೃತ್ತಿ ಎಂಬ ಕೃತಿಯನ್ನ ಬರೀತಾನೆ. ನೋಡಿ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಆಫ್ ಕುಮಾರವ್ಯಾಸ ಈತನ ಆಸ್ಥಾನದಲ್ಲಿ ಇರ್ತಾನೆ. ಹಾಗಾದ್ರೆ ಬಹಳ ಹಳೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪೇಪರ್ ತೆಗೆದ್ರೆ ಈ ಕುಮಾರವ್ಯಾಸನ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರೋದು. ಯಾಕಂದ್ರೆ ಕುಮಾರವ್ಯಾಸರ ಬಾಲ್ಯದ ಹೆಸರು ಗದಗಿನ ನಾರಣಪ್ಪ. ಗದಗಿನ ನಾರಣಪ್ಪ ಇವರು ಕನ್ನಡದಲ್ಲಿ ಮಹಾಭಾರತದ 10 ಪರ್ವಗಳನ್ನ ಬರೀತಾರೆ. ಸೊ ಮಹಾಭಾರತದ ಮೊದಲ 10 ಪರ್ವಗಳನ್ನ ಕನ್ನಡದಲ್ಲಿ ಬರೆದಿದ್ದು ಕುಮಾರವ್ಯಾಸ. 8 ಪರ್ವ ಯಾರು ಬರೆದ್ರು ನಾನು ಆಮೇಲೆ ಹೇಳ್ಕೊಡ್ತೀನಿ. ಇದು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇರ್ತದೆ. ಒಟ್ಟು 18 ಪರ್ವಗಳಿರೋದು ಮಹಾಭಾರತದಲ್ಲಿ. ಏನಂತಾರೆ ಅದನ್ನ? ಕುಮಾರವ್ಯಾಸ ಭಾರತ, ಗದಗಿನ ಭಾರತ, ಕರ್ನಾಟ ಭಾರತ ಕಥಾಮಂಜರಿ ಅಂತ ಕರೀತಾರೆ. ಈ ಪಾಯಿಂಟ್ ಅರ್ಥ ಆಯ್ತಾ? ಬಹಳ ಇಂಪಾರ್ಟೆಂಟ್. ಲಕ್ಕಣ್ಣ ದಂಡೇಶ ಕನ್ನಡದಲ್ಲಿ ಶಿವತತ್ವ ಚಿಂತಾಮಣಿ ಎಂಬ ಕೃತಿಯನ್ನ ರಚಿಸ್ತಾನೆ. ಶಿವತತ್ವ ಚಿಂತಾಮಣಿ. ತೆಲುಗಿನ ಶ್ರೀನಾಥ ಡಿಂಡಿಮನನ್ನ ನೋಡಿ, ಶ್ರೀನಾಥ ಒಪ್ಕವಿ, ಡಿಂಡಿಮ ಒಪ್ಕವಿ. ಶ್ರೀನಾಥ ಯಾರು? ತೆಲುಗಿನ ಕವಿ. ಈ ಶ್ರೀನಾಥ ಏನ್ ಮಾಡ್ತಾರೆ? ಡಿಂಡಿಮನನ್ನ ವಾದದಲ್ಲಿ, ವಿದ್ವತ್ ವಾದದಲ್ಲಿ ಸೋಲಿಸ್ತಾರೆ. ಹಾಗಾಗಿ ಶ್ರೀನಾಥ ಕವಿಗೆ ಕನಕಾಭಿಷೇಕ ಅಂದ್ರೆ ಚಿನ್ನದ ಮಳೆಯನ್ನ ಗರಿದು ಕವಿ ಸಾರ್ವಭೌಮ, 2ನೇ ದೇವರಾಯನ ಆಸ್ಥಾನದಲ್ಲಿದ್ದಂತ ಕವಿ ಸಾರ್ವಭೌಮ ಎಂಬ ಕವಿ ಯಾರು ಅಂತ ಕೇಳಿದ್ರೆ ಶ್ರೀನಾಥ. ಈತ ತೆಲುಗಿನಲ್ಲಿ ನೈಷಾಧಾಮ ಅರಿವಿಲಾಸ ಎಂಬ ಕೃತಿಯನ್ನು, ಪೋತರಾಜ ತೆಲುಗು ಭಾರತ ಎಂಬ ಕೃತಿಯನ್ನು ರಚಿಸ್ತಾರೆ ಇವನ ಆಳ್ವಿಕೆಯ ಕಾಲದಲ್ಲಿ. ಈಗ ನೋಡ್ರಿ, ಮತ್ತೊಮ್ಮೆ ವೆರಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಇವರ ಆಸ್ಥಾನಕ್ಕೆ, 2ನೇ ದೇವರಾಯರ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಭೇಟಿ ನೀಡ್ತಾರೆ. ಅಬ್ದುಲ್ ರಜಾಕ್ ಯಾರು? ಪರ್ಷಿಯಾದ ಶಾರುಖ್ನ ರಾಯಭಾರಿ. ಪರ್ಷಿಯಾ ದೇಶದ ಶಾರುಖ್ ರಾಜನ ರಾಯಭಾರಿ ಅಬ್ದುಲ್ ರಜಾಕ್ ಭಾರತಕ್ಕೆ ಭೇಟಿ ನೀಡ್ತಾರೆ. ವಿಜಯನಗರಕ್ಕೆ ಭೇಟಿ ನೀಡಿದ ಏಕೈಕ ರಾಯಭಾರಿ. ನೆನ್ಪಿಟ್ಕೊಳ್ರಿ, ಏಕೈಕ ರಾಯಭಾರಿ. ಸರ್, ಇನ್ನು ಬಹಳ ಜನ ಬಂದಿದ್ರಲ್ಲ ಸರ್ ಅಂದ್ರೆ ಅವರು ಪ್ರವಾಸಿಗರು. ಅವರೆಲ್ಲ ಪ್ರವಾಸಿಗರು. ಸರ್, ಪ್ರವಾಸಿಗರಿಗೂ ರಾಯಭಾರಿಗೂ ಏನ್ ಸರ್ ವ್ಯತ್ಯಾಸ ಅಂದ್ರೆ, ನಾನು ಅಮೆರಿಕಕ್ಕೆ ಹೋದ್ರೆ ನಾನ್ ಪ್ರವಾಸಿಗ, ಭಾರತ ಸರ್ಕಾರದ ಪ್ರತಿನಿಧಿ ಅಮೆರಿಕಕ್ಕೆ ಹೋದ್ರೆ ಅವರು ರಾಯಭಾರಿಗಳು.
ಇದೇ ಪ್ರಶ್ನೆ 2017 ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ರಾಯಭಾರಿ ಯಾರು ಅಂತ ನಿಕೋಲೋ ಕೋಂಟಿ, ಅಬ್ದುಲ್ ರಜಾಕ್, ಡೊಮಿಂಗೋ ಫಯಾಸ್, ಬಾರ್ಬೋಜಾ ಅಂತ ಆಪ್ಷನ್ ಅಲ್ಲಿ ಇದೆ. ಪಾಪ ನಮ್ಮ ಹುಡುಗರು ಕನ್ಫ್ಯೂಸ್ ಆಗಿಬಿಟ್ಟು ಯಾರ್ಯಾರನ್ನ ಬೇಕೋ ಬರ್ದಾಕವ್ರು, ಯಾಕಂದ್ರೆ ಗ್ರೇಸ್ ಬರ್ತದೆ ಅಂತ ತಿಳ್ಕೊಂಡು, ಯಾಕಂದ್ರೆ 4 ಜನ ವಿಜಯನಗರಕ್ಕೆ ಭೇಟಿ ನೀಡಿದವರಲ್ವಾ. ಹಾಗಾಗಿ ರಾಯಭಾರಿ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ರಿ ಅಬ್ದುಲ್ ರಜಾಕ್. ಈಗ ನಿಮ್ಗೆ ಏನ್ ಮಾಡ್ತಾರೆ, ಒಂದ್ ಕಡೆ ವಿಜಯನಗರದ ಅರಸರು, ಇನ್ನೊಂದ್ ಕಡೆ ವಿಜಯನಗರದ ಕಾಲಕ್ಕೆ ಭೇಟಿ ಕೊಟ್ಟಂತ ವಿದೇಶಿ ಪ್ರವಾಸಿಗರು. ಮ್ಯಾಥ್ ಫಾಲೋಯಿಂಗ್ ಸರಿಯಾದ ಜೋಡಿ ತಪ್ಪಾದ ಜೋಡಿ ಈ ತರ ಪ್ರಶ್ನೆ ಕೇಳ್ತಾರೆ, ಅಥವಾ ಇವ್ರು ಸ್ಟೇಟ್ಮೆಂಟ್ ನ ಕೇಳ್ತಾರೆ. ನಾನು ಇವ್ರ ಬಗ್ಗೆನೇ ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ, ಲಾಸ್ಟ್ ಗೆ 3ನೇ ವಿಡಿಯೋ ಮಾಡ್ತೀನಿ. ಒಟ್ಟು 3 ಸೀರೀಸ್ ಅಲ್ಲಿ ಮಾಡ್ತೀನಿ ವಿಜಯನಗರ ವಿಡಿಯೋನ, ಯಾಕಂದ್ರೆ ತುಂಬಾ ಲೆಂತಿಯಸ್ಟ್ ಚಾಪ್ಟರ್. ನಾನು ಒಂದೇ ಸೀರೀಸ್ ಮಾಡಕ್ ಹೋದ್ರೆ ಕಂಟೆಂಟ್ ಡೆಪ್ತ್ ಆಗಿ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಇದ್ರ ಮೇಲೆ ಒಂದ್ ಪ್ರಶ್ನೆ ಬಂದೇ ಬರುವ ಸಾಧ್ಯತೆಗಳಿರುವುದರಿಂದ ನಾನು ಡೆಪ್ತ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಜಯನಗರದಂತ ನಗರ ಈ ಭೂಮಿಯ ಮೇಲಿರಲಾರದು. ಇಂತಹ ನಗರವನ್ನ ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ರಾಯರಂತ ರಾಯರು ಮತ್ತೊಬ್ಬರಿಲ್ಲ ಎಂದು ವರ್ಣಿಸ್ತಾನೆ. ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್, 2017 KPSC ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈತನ ಪ್ರಕಾರ ಇಲ್ಲಿನ ಜನರಿಗೆ ಆಹಾರಕ್ಕಿಂತ ಗುಲಾಬಿ ಇಷ್ಟ. ಯಾರು ಹೇಳಿದ್ದು? ಅಬ್ದುಲ್ ರಜಾಕ್. ವಿಜಯನಗರ ಸಾಮ್ರಾಜ್ಯದ ಜನರಿಗೆ ಊಟ ಇಲ್ದಿರಿರ್ತಾರೆ, ಊಟಕ್ಕಿಂತಲೂ ಇಷ್ಟ ಯಾವುದು ಅಂದ್ರೆ ಗುಲಾಬಿ ಅಂತ ಹೇಳ್ತಾನೆ. ಮಲ್ಲಿಕಾರ್ಜುನ ನಂತರ 3ನೇ ವಿರೂಪಾಕ್ಷ ಅಧಿಕಾರಕ್ಕೆ ಬರ್ತಾನೆ. 3ನೇ ವಿರೂಪಾಕ್ಷ. ಈ ವಿರೂಪಾಕ್ಷನ ಆಳ್ವಿಕೆಯ ಕಾಲದಲ್ಲಿ ರಷ್ಯಾದ ನಿಕಿಟಿನ್ ಎಂಬ ಪ್ರವಾಸಿಗ ವಿಜಯನಗರಕ್ಕೆ ಭೇಟಿ ಕೊಡ್ತಾನೆ. ನೋಡಿ, ಸಂಗಮ ಮನೆತನದ ಆಳ್ವಿಕೆಯಲ್ಲಿ ಭೇಟಿ ನೀಡಿದ ಪ್ರವಾಸಿಗರು ಯಾರು ಅಂದ್ರೆ ನಿಕೋಲೋ ಕೋಂಟಿ, ಅಬ್ದುಲ್ ರಜಾಕ್, ರಷ್ಯಾದ ನಿಕಿಟಿನ್. ಪ್ರವಾಸಿಗರು ಮತ್ತು ಅವ್ರು ಬಂದಂತ ದೇಶಗಳನ್ನ ಕೊಟ್ಟು ಮ್ಯಾಥ್ ಫಾಲೋಯಿಂಗ್ ಕೇಳುವ ಸಾಧ್ಯತೆಗಳಿರ್ತದೆ. ಗಮನ ಕೊಟ್ರಲ್ವಾ? ಯಾರ್ಯಾರ ಕಾಲಕ್ಕೆ ಯಾರ್ಯಾರು ಬಂದ್ರು ಗೊತ್ತಾಯ್ತಲ್ವಾ? ಈ ಮನೆತನದ ಕೊನೆಯ ದೊರೆ ಪ್ರೌಢರಾಯ. ಈ ಮನೆತನದ ಕೊನೆಯ ದೊರೆ ಪ್ರೌಢದೇವರಾಯ. ಇವನ ಆಳ್ವಿಕೆ ಕಾಲದಲ್ಲಿ ಸಾಳ್ವ ಮನೆತನದ ನರಸಿಂಹ ವಿಜಯನಗರದ ಮೇಲೆ ಮೊದಲ ಬಾರಿಗೆ ಅತಿಕ್ರಮಣ ಮಾಡಿ ಸಂಗಮ ಮನೆತನವನ್ನು ಅಂತ್ಯಗೊಳಿಸಿದ. ಸಾಳ್ವ ಮನೆತನವನ್ನು ಸ್ಥಾಪಿಸಿದ. ನಿಮ್ಗೆ ಇಲ್ಲಿ 2 ಪ್ರಶ್ನೆ ರೈಸ್ ಆಗುತ್ತೆ. ಸಂಗಮ ಮನೆತನದ ಕೊನೆ ದೊರೆ, ಸಾಳ್ವ ಮನೆತನದ ಸ್ಥಾಪಕ ಕೇಳ್ತಾರೆ. ಯಾರ ಆಳ್ವಿಕೆಯ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಪ್ರಥಮ ಬಾರಿಗೆ ಅತಿಕ್ರಮಣ ಆಯ್ತು ಅಂತ ಕೇಳಿದ್ದಾರೆ. ಎಲ್ಲಿ? ಅಕೌಂಟೆಂಟ್ ಎಕ್ಸಾಮ್ ಅಲ್ಲಿ. ಪ್ರೌಢರಾಯನ್ ಕಾಲದಲ್ಲಿ. ನಾಟ್ ಪ್ರೌಢ ದೇವರಾಯ ಅಂದ್ರೆ 2ನೇ ದೇವರಾಯ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪ್ರೌಢ ರಾಯನೇ ಬೇರೆ, ಪ್ರೌಢ ದೇವರಾಯನೇ ಬೇರೆ. ಇದಿಷ್ಟು ಕೂಡ ಸಂಗಮ ಮನೆತನಕ್ಕೆ ಸೇರಿದಂತ ಪ್ರಶ್ನೆ. ನೆಕ್ಸ್ಟ್, ಈಗ ಸಾಳ್ವ ಮನೆತನ. ಸಾಳ್ವ ಮನೆತನ ಸ್ಥಾಪಕ ಯಾರು? ಸಾಳ್ವ ನರಸಿಂಹ. ನಿಮ್ಗೆ ಸಂಗಮ ಮನೆತನ ಅರ್ಥ ಆಯ್ತಲ್ವಾ? ಈಗ ಸಾಳ್ವ ಮನೆತನ ನೋಡೋಣ. ಸಾಳ್ವ ಮನೆತನದ ಸ್ಥಾಪಕ ಯಾರು? ಸಾಳ್ವ ನರಸಿಂಹ. ಸಾಳ್ವ ಮನೆತನದ ಗುಂಡನ ಮಗನಾಗಿದ್ದ ಮಲ್ಲಿಕಾರ್ಜುನನ ಆಳ್ವಿಕೆಯ ಕಾಲದಲ್ಲೂ ಕೂಡ ಇವ ಚಂದ್ರಗಿರಿಯ ಪ್ರಾಂತ್ಯಾಧಿಕಾರಿಯಾಗಿದ್ದ. ಸಾಳ್ವ ಮನೆತನದ ಸ್ಥಾಪಕ ಸಾಳ್ವ ನರಸಿಂಹ ಅಧಿಕಾರಕ್ಕೆ ಬರುವ ಮುಂಚೆ ಎಲ್ಲಿಗೆ ಪ್ರಾಂತ್ಯಾಧಿಕಾರಿಯಾಗಿದ್ದ ಅಂತ ಕೇಳಿದ್ರೆ ಚಂದ್ರಗಿರಿಗೆ ಪ್ರಾಂತ್ಯಾಧಿಕಾರಿಯಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ನೆಕ್ಸ್ಟ್, ಈತ ಭಟ್ಕಳ, ಹೊನ್ನಾವರ, ಮಂಗಳೂರು ರೇವುಗಳನ್ನ ವ್ಯಾಪಾರ ಕೇಂದ್ರಗಳಾಗಿ ಬೆಳೆಸಿದ ಮತ್ತು ಅರಬ್ಬರೊಂದಿಗೆ ಸ್ನೇಹವನ್ನ ಮಾಡಿ ಉತ್ತಮ ಕುದುರೆಗಳನ್ನ ಪಡೆದುಕೊಂಡ. ನಂತರ ಇವನ ಸೇನಾನಿ ತುಳುವ ನರಸನಾಯಕ. ಇವನ ಸೇನಾನಿ ಯಾರು ಹೇಳ್ರಿ? ತುಳುವ ನರಸನಾಯಕ. ಇವನ ನಂತರ ತಿಮ್ಮಭೂಪ. ಕಾಲಾನುಕ್ರಮ ಕೇಳ್ತಾರೆ, ಸಾಳ್ವ ಮನೆತನವನ್ನ ಆಳ್ವಿಕೆ ಮಾಡಿದಂತ ದೊರೆಗಳು ಅಂತ. ಸಾಳ್ವ ನರಸಿಂಹ, ನೆಕ್ಸ್ಟ್ ತಿಮ್ಮಭೂಪ. ಈ ಮನೆತನದ ಕೊನೆಯ ದೊರೆ 2ನೇ ನರಸಿಂಹನನ್ನ ಬಂಧನದಲ್ಲಿರಿಸಿದ ವೀರ ನರಸಿಂಹ ತುಳುವ ಸಂತತಿಯನ್ನ ಸ್ಥಾಪಿಸಿದ. ಹಾಗಾಗಿ ಇಲ್ಲಿ 3 ಜನ ದೊರೆಗಳು, 1ನೇ ನರಸಿಂಹ, ತಿಮ್ಮಭೂಪ, ವೀರ ನರಸಿಂಹ ಕಾಲಕ್ರಮಕ್ಕಾಗಿ ಆಳ್ವಿಕೆ ಮಾಡ್ತಾರೆ. ಒಟ್ಲಿ ಕಾಲಾನುಕ್ರಮಕ್ಕೆ ಕೇಳೋ ಸಾಧ್ಯತೆ ಇರುತ್ತೆ ಅಷ್ಟೇ ಸಾಳ್ವ ಮನೆತನವನ್ನ. ಹೆಚ್ಚೇನು ಇಲ್ಲಿ ಪ್ರಶ್ನೆಗಳು ಬರಲ್ಲ ಅಂತ ಹೇಳ್ತಾ, ಸ್ನೇಹಿತರೆ, ಸಾಳ್ವ ಎಂದರೆ ಏನು ಅಂದ್ರೆ ಗರುಡ ಎಂದರ್ಥ. ಕೇಳಿದ್ರೆ ನಿಮ್ಗೆ ಸಾಳ್ವ ಮನೆತನದ ಪದಾರ್ಥ ಏನು ಅಂತ ಕೇಳಿದ್ರೆ, ಪದದ ಅರ್ಥ ಏನು ಅಂತ ಕೇಳಿದ್ರೆ ಗರುಡ. ಇವರನ್ನ ಕಟಾರಿ ಸಾಳ್ವರು ಅಂತ ಕರಿತಾ ಇದ್ರು. ನರಸಿಂಹನ ಬಗ್ಗೆ ನೀಡುವ ಕೃತಿ ರಾಜನಾಥ ಡಿಂಡಿಮ. ಈತ ಸಾಳ್ವಾಭ್ಯುದಯ ಎಂಬ ಕೃತಿಯನ್ನ ಬರೀತಾನೆ. ನರಸಿಂಹ ಈ ಮನೆತನ ಸ್ಥಾಪಕ, ನರಸಿಂಹನ ಬಗ್ಗೆ ಮಾಹಿತಿ ನೀಡುವ ಕೃತಿ ರಾಜನಾಥ ಡಿಂಡಿಮ ಬರೆದಿರುವ ಸಾಳ್ವಾಭ್ಯುದಯ. ಸ್ನೇಹಿತರೆ, ಇದುವರೆಗೂ ಕೂಡ ನೀವು ವೀಕ್ಷಿಸಿದ್ದು ಪಾರ್ಟ್ 1. ಒಟ್ಟು 3 ಪಾರ್ಟ್ಗಳಲ್ಲಿ ನಾನು ವಿಡಿಯೋವನ್ನ ಮಾಡ್ತೀನಿ. ಮುಂದಿನ ಪಾರ್ಟ್ 2 ವಿಡಿಯೋ ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಪಾರ್ಟ್ 2 ವಿಡಿಯೋಗಾಗಿ ನೀವು ನಿರೀಕ್ಷೆಯಲ್ಲಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಕೆಲಸವನ್ನ ಪ್ರೋತ್ಸಾಹಿ ಅಂತ ಹೇಳ್ತಾ, ಸ್ಪರ್ಧಾ ಇತಿಹಾಸ ಪುಸ್ತಕದ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ, ಇಂದಿನ ವಿಡಿಯೋಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.